ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬೇಸಿಗೆ ಬೆಳೆಯಲ್ಲಿ ನೀರು ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಎಂಎ ಅನಂತಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಅನಂತಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಬೇಸಿಗೆ ಬೆಳೆಯಲ್ಲಿ ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ, ನೀರನ್ನು ಉಳಿಸೋದಕ್ಕೇನಾದರೂ ಸೂತ್ರಗಳಿದೆಯಾ? ಬಹಳ ವಿಶೇಷವಾಗಿ ಬೇಸಿಗೆ ಬೆಳೆಗಳಿಗೆ ನೀರೇ ಒಂದು ಪ್ರಮುಖವಾದಂತಹ ಇನ್ಪುಟ್, ಒಳಸುರಿ. ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಒಳ್ಳೆಯ ಉತ್ಪಾದನೆಯನ್ನು ಬೇಸಿಗೆ ಬೆಳೆಯಲ್ಲಿ ಪಡೆದುಕೋಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಹೌದು ಸರ್, ನಮ್ಮ ರೈತರಿಗೆ ಒಂದು ಉತ್ತಮವಾದಂತಹ ಆರೋಗ್ಯಯುತ ಮಣ್ಣು ಹಾಗೂ ನೀರಿನ ಲಭ್ಯತೆ ಮೇಲೆ ಅವ್ರದ್ದೇ ಆದಂತಹ ಒಂದು ಬೆಳೆಗಳನ್ನು ಉತ್ತಮ ಇಳುವರಿ ಪಡೆಯುವ ರೀತಿಯಲ್ಲಿ ಬೆಳೀತಾ ಬರ್ತಿದ್ದಾರೆ ಸರ್. ನಾವು ಪ್ರಸ್ತುತವಾಗಿ ನೋಡ್ತಾ ಅಂತಂದರೆ ಬರ ಅಥವಾ ಒಂದು ಬೇಸಿಗೆ ಹಂಗಾಮಿನಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಬರ್ತೀವಿ ಸರ್. ನೀರಿನ ಲಭ್ಯತೆ ಅಥವಾ ನೀರಿನ ಅವಶ್ಯಕತೆ ಹೆಚ್ಚು ಇರುವಂತಹ ಸಂದರ್ಭವನ್ನು ನಾವು ನೋಡ್ತಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಸುಮಾರು ಈ ಬರವೊಂದನ್ನು ಸುಮಾರು ಒಂದು 10 ವರ್ಷಗಳ ಅಂತರದಲ್ಲಿ ನಾವು ಸಾಮಾನ್ಯವಾಗಿ ಬರವನ್ನು ನಾವು ನೋಡ್ತಾ ಬರ್ತೀವಿ. ಸುಮಾರು 2001ರಿಂದ 2003ವರೆಗೂ ನಾವು ಒಂದು ಬರವನ್ನು ನೋಡಿದ್ವಿ. ತದನಂತರ 10ರಿಂದ 13 ವರ್ಷದಲ್ಲೇ ನೋಡಿದ್ವಿ. ಅದೇ ಈಗ ನಾವು 2022-23ರಲ್ಲಿ ನಾವು ಬರವನ್ನು ನಾವು ನೋಡಿದ್ವಿ. ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಯಾವುದೆಲ್ಲ ರೀತಿಯಲ್ಲಿ ನಾವು ನೀರನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಾವು ನೀರಿನ ಸಮಸ್ಯೆಗಳು ಏನಪ್ಪ ಇರ್ಬೋದು ಅಂತಂದರೆ, ನಮಗೆ ನೀರಿನ ಲಭ್ಯತೆಯೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಪ್ಪ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ನೀರನ್ನು ಬಳಕೆ ಮಾಡೋದು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅತಿಯಾದಂತಹ ನೀರಿನ ಬಳಕೆ ಅಥವಾ ನಮ್ಮ ದಿನನಿತ್ಯ ಬಳಕೆ ಆಗ್ಬೋದು, ಕೃಷಿ ಬೆಳೆಗೆ ಆಗ್ಬೋದು, ಅಥವಾ ಇಂಡಸ್ಟ್ರಿಯಲ್ಗಳಿಗೆ ನಾವು ಬಳಕೆ ಮಾಡ್ತಾ ಇರುವಂತಹ ಒಂದು ಸನ್ನಿವೇಶಗಳಾಗ್ಬೋದು, ಅತಿಯಾದಂತಹ ನೀರನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭಗಳಲ್ಲಿ ಉದಾಹರಣೆಗೆ ಒಂದು ಜಲಾನಯನ ಪ್ರದೇಶವನ್ನು ಅದರಲ್ಲೂ ಒಂದು ಕಿರು ಜಲಾನಯನ ಪ್ರದೇಶ ತಗೊಳ್ತು ಅಂತಂದರೆ ಸುಮಾರು ಒಂದು 700ರಿಂದ 1000 ಹೆಕ್ಟೇರ್ ಪ್ರದೇಶ ಬರುತ್ತೆ. ಅಂಥ ಒಂದು ಪ್ರದೇಶಗಳಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಒಂದೊಂದು ಕೊಳವೆ ಬಾವಿಯನ್ನು ತೆಗೆಸಿರುವುದೊಂದು ನಿದರ್ಶನಗಳಿದೆ. ಅಂದರೆ 1000 ಹೆಕ್ಟೇರ್ಗೆ 1000 ಕೊಳವೆ ಬಾವಿಗಳು ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂದರೆ ಕೊಳವೆ ಬಾವಿಗಳನ್ನು ತೆಗೆಯೋದಕ್ಕೆ ನಾವು ಒಂದು ಆಸಕ್ತಿಯನ್ನು ತೋರ್ತೀವೋ ಹೊರತು ಆ ಕೊಳವೆ ಬಾವಿಗಳನ್ನು ನಾವು ಜಲ ಮರುಪೂರಣ ಅಥವಾ ನೀರನ್ನು ಸಂರಕ್ಷಣೆಯನ್ನು ಮಾಡುವಂಥ ಆಸಕ್ತಿನ ನಾವು ತುಂಬಾ ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಇಂಥ ಸಂದರ್ಭಗಳಲ್ಲಿ ನಾವು ಹಲವಾರು ಪದ್ಧತಿಗಳನ್ನು ಅಳವಡಿಸಿ ನೀರಿನ ಸದ್ಬಳಕೆಗಳನ್ನ ಮಾಡಬೇಕಾಗತ್ತೆ. ಅದಲ್ಲದೆ ಅತಿಯಾದಂತಹ ನೀರನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯಾತ್ಮಕ ಮಣ್ಣುಗಳನ್ನು ನಾವು ನೋಡ್ತಾ ಬರ್ತಿದ್ದೀವಿ. ಇದಷ್ಟೇ ಅಲ್ಲದೆ ಯಥೇಚ್ಛವಾಗಿ ಅದರಲ್ಲೂ ಎಲ್ಲಿ ನಗರಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂಥ ಕಡೆ ನಾವು ನೀರಿನ ಮಾಲಿನ್ಯವನ್ನು ಯಥೇಚ್ಛವಾಗಿ ನೋಡ್ತಾ ಇದ್ದೀವಿ. ಇಂದಿನ ದಿನಗಳಲ್ಲಿ ನಾವು ಬಳಸಿದಂಥ ನೀರನ್ನು ನಾವು ನಮ್ಮ ಕೈತೋಟಗಳಿಗೆ ಬಳಸ್ತಾ ಇದ್ವಿ. ಆದರೆ ಇವತ್ತು ಏನಪ್ಪ ಅಂತಂದರೆ ಇವತ್ತು ಸೀವೇಜ್ ಮುಖಾಂತರ ಇವತ್ತು ಉತ್ತಮವಾದಂಥ ಕುಡಿಯುವ ನೀರಿನ ಜೊತೆ ಕಲುಷಿತಗೊಂಡು ನೀರಿನ ಮಾಲಿನ್ಯಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ ಸರ್. ಈ ರೀತಿಯಲ್ಲಿ ಹಲವಾರು ನೀರಿನ ಸಮಸ್ಯೆಗಳು ಯಥೇಚ್ಛವಾಗಿದೆ. ಈ ನೀರನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದಂಥದ್ರಲ್ಲಿ 2 ವಿಭಾಗವಾಗಿ ನಾವು ಕೃಷಿನಲ್ಲಿ ನೋಡ್ಬೋದು. ಒಂದು ಮಳೆಯಾಶ್ರಯದಲ್ಲಿ ನೀರನ್ನು ಬಳಸಿ ಕೃಷಿ ಬೆಳೆಗಳನ್ನ ಬೆಳೀತಾ ಇರುವಂಥದ್ದು, ಮತ್ತೊಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರನ್ನು ಬಳಸಿ ಬೆಳೆಗಳನ್ನ ಬೆಳೀತಾ ಇರುವಂಥದ್ದು. ಅದರಲ್ಲೂ ಮಳೆ ಬೀಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಲ್ಲ. ನೀರಿಗೆ
ಅನುಗುಣವಾಗಿ ರೈತರು ಉತ್ತಮವಾದಂಥ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲೂ ನೀರಿಗೆ ಬೇಡಿಕೆ ಇರುವಂಥ ಬೆಳೆಗಳನ್ನ ಭತ್ತ ಮತ್ತು ಕಬ್ಬು ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸರ್. ಆದರೆ ಈ ಮಳೆ ಆಶ್ರಯದಲ್ಲಿ ನಾವು ಯಾವ ರೀತಿ ನಿರ್ವಹಣೆ ಮಾಡೋದು? ಈ ಬೇಸಿಗೆಗಾಲದಲ್ಲಿ ನಮಗೆ ಗೊತ್ತು ಮಳೆನೇ ಇಲ್ಲ, ಒಂದು ಉತ್ತಮವಾದಂಥ ಮಳೆಗಳನ್ನೇ ಸಿಗುವಂಥ ಸಾಧ್ಯತೆಗಳು ಕಮ್ಮಿ. ಅದರಲ್ಲೂ ನಾವು ಯಾವುದೋ ಒಂದು ಹೊಸ ವರ್ಷದಲ್ಲೋ ಅಥವಾ ಸೈಕ್ಲೋನ್ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ಅಥವಾ ಯುಗಾದಿನಲ್ಲಿ ನಮಗೆ ಬೇಸಿಗೆ ಅಡ್ಡಮಳೆ ಬರುವಂತಹ ಮಳೆಗಳನ್ನ ನಾವು ನೋಡುವಂಥ ವಾಡಿಕೆ ಇದೆ. ಅಂಥ ಸಂದರ್ಭದಲ್ಲಿ ನಾವು ಏನಪ್ಪ ಇಂಥ ಒಂದು ಪ್ರದೇಶಗಳಲ್ಲಿ ನೀರನ್ನು ನಿರ್ವಹಣೆ ಮಾಡುವಂಥದ್ದು ಪ್ರಮುಖವಾಗಿ ಈಗೇನು ಇಂದಿನ ದಿನಗಳಲ್ಲಿ ಉತ್ತಮವಾದಂಥ ಮಳೆಯನ್ನು ಕೆರೆ ಕಟ್ಟೆಗಳಲ್ಲಿ ನೀರನ್ನು ಸಂಗ್ರಹಣೆ ಮಾಡುವಂಥದ್ದು ಅಥವಾ ಕೃಷಿ ಹೊಂಡಗಳಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದು, ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡುವಂಥದ್ದು ಅಥವಾ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನ ಅನುಸರಿಸಿ ನೀರನ್ನು ತಮ್ಮ ಭೂಮಿಗಳಲ್ಲೇ ಇಂಗುವ ರೀತಿಯಲ್ಲಿ ಮಾಡಿ, ನಾನು ಆಗಲೇ ಹೇಳಿದೆ ಪ್ರತಿಯೊಬ್ಬರು ಹೊಲದಲ್ಲೂ ಇವತ್ತು 1 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಬೋರ್ವೆಲ್ಗಳಿದೆ ಅಂಥೇಳಿ, ಆ ಬೋರ್ವೆಲ್ಗಳನ್ನ ಅಂಥ ಒಂದು ಮಳೆ ಯಥೇಚ್ಛವಾಗಿ ಬೀಳುವಂಥ ಸಂದರ್ಭದಲ್ಲಿ ಜಲನ ಮರುಪೂರಣನ ನಾವು ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡಬೇಕಾಗತ್ತೆ. ಅದರಲ್ಲೂ ಬದು ನಿರ್ವಹಣೆ ಮಾಡುವಂಥದ್ದು, ಅಡ್ಡ ಉಳುಮೆ ಮಾಡಿ ನೀರನ್ನು ಅಲ್ಲೇ ಇಂಗುವಂಥ, ಅಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಹಿರಿಕರು ಹೇಳಿರುವಂಥ ಮಾತುಗಳು ತಮಗೆ ತಿಳಿದಿದೆ ಸರ್. ಓಡುವಂಥ ನೀರನ್ನು ತೆವಳುವಂತೆ ಮಾಡು, ತೆವಳುವಂಥ ನೀರನ್ನು ಇಂಗುವಂತೆ ಮಾಡು, ಇಂಗಿದ ನೀರು ಅಂತರ್ಜಲಕ್ಕೆ ತಲುಪೋ ರೀತಿಯಲ್ಲಿ ಮಾಡುವ ಕಾರ್ಯಕ್ರಮಗಳನ್ನ ನಾವೆಲ್ಲ ಹಮ್ಮಿಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಚೆಕ್ ಡ್ಯಾಮ್ ಹಾಕುವಂಥದ್ದು, ಬದು ಹಾಕುವಂಥದ್ದು, ಆಳ ಕಂದಕಗಳನ್ನು ನಿರ್ವಹಣೆ ಮಾಡುವಂಥದ್ದು. ಈ ರೀತಿ ಮಾಡಿದಲ್ಲಿ ನಾವು ಬರೀ ನೀರನ್ನಷ್ಟೇ ಸಂರಕ್ಷಣೆ ಮಾಡೋದಿಲ್ಲ, ಅದ್ರ ಜೊತೆಗೆ ಫಲವತ್ತಾದಂಥ ಮಣ್ಣು ಕೊಚ್ಚಣೆಯಾಗೋದನ್ನು ಕೂಡ ನಾವು ತಡೆಗಟ್ಟು ನಾವು ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಬರ ಸಹಿಷ್ಣುತೆ ಬೆಳೆಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಮಗೆ ಗೊತ್ತಿದೆ ದ್ವಿದಳ ಧಾನ್ಯ ಬೆಳೆಗಾದಂತಹ ಅಲಸಂದೆ ಆಗ್ಬೋದು, ತೊಗರಿ ಆಗ್ಬೋದು ಅಥವಾ ಹುರುಳಿ ಆಗ್ಬೋದು. ಇಲ್ಲ ಅಂದರೆ ಏನೂ ಇಲ್ಲ ಅಂತಂದ ಸಂದರ್ಭದಲ್ಲಿ ಯಾವುದರ ಒಂದು ಹಸಿರಲ್ಲೇ ಗೊಬ್ಬರಗಳನ್ನ ಭೂಮಿ ಒದಕೆಯಾಗಿ ಬಿಟ್ಬಿಟ್ರೆ ನಮಗೆ ಒಳ್ಳೆ ರೀತಿಯಲ್ಲಿ ಭೂಮಿಗೆ ಸಾವಯವ ಅಂಶನ ಆ್ಯಡ್ ಮಾಡೋದ್ರ ಜೊತೆಗೆ ನಾವು ಹಲವಾರು ರೀತಿಯ ಉಪಯೋಗಗಳನ್ನು ಪಡ್ಕೊಳ್ಬೋದು ಇಂಥ ಒಂದು ಸಂದರ್ಭದಲ್ಲಿ. ಏಕೆಂದರೆ ಬೇಸಿಗೆ ಹಂಗಾಮು ಅಂತಂದ ತಕ್ಷಣ ತಾವೆಲ್ಲರೂ ನಾವು ತಿಳಿದ ಹಾಗೆ ನೀರಿನ ಲಭ್ಯತೆ ತುಂಬ ಕಡಿಮೆ. ಇಂತಹ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿದಂತಹ ಬೆಳೆ ಬರ ಸಹಿಷ್ಣುತೆಯನ್ನು ತಡ್ಕೊಳ್ಳುವಂತಹ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದಾಗೆ ತೊಗರಿ, ಹುರುಳಿ, ಅಲಸಂದೆ ಆಗ್ಬೋದು. ನಮ್ಮ ಒಂದು ವಲಯಕ್ಕೆ ಸೂಕ್ತವಾದಂಥ ಬೆಳೆ ಅಂದರೆ ನಮ್ಮ ರಾಗಿ ಅಂದರೆ ತಪ್ಪಾಗಲಾರ್ದು, ಬಡವರ ಬೆಳೆ ಅಂತಂದರೆ ತಪ್ಪಾಗಲಾರ್ದು. ರಾಗಿ ನಮಗೆ ಬರವನ್ನು ಸಹಿಷ್ಣುತೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಹೊಂದಿದೆ. ಇದನ್ನು ನಾವು 8 ಸಾಲು ರಾಗಿ 2 ಸಾಲು ಅಂದರೆ ಅಕಡಿ ಪದ್ಧತಿ ಅಂತ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತೀವಿ. 8 ಸಾಲು ನಾವು ರಾಗಿನ ಬೆಳೆದ್ರೆ 2 ಸಾಲು ತೊಗರಿ, ಅದೇ ರೀತಿ 8 ಸಾಲು ರಾಗಿ 2 ಸಾಲು ಶೇಂಗಾ ಅಥವಾ 8 ಸಾಲು ಶೇಂಗಾ 2 ಸಾಲು ತೊಗರಿ, ಈ ರೀತಿಯಲ್ಲಿ ಅಕಡಿ ಪದ್ಧತಿಯನ್ನು ಅಳವಡಿಸ್ಕೊಂಡು ನಾವು ಈ ಬರ ಸಹಿಷ್ಣುತೆಯನ್ನು ತಡ್ಕೊಳ್ಳುವಂಥ ಬೆಳೆಗಳನ್ನು ನಾವು ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ ಸರ್. ಅಂದರೆ ಏನಪ್ಪ ಈ ಅಕಡಿ ಪದ್ಧತಿಯನ್ನು ನಾವು ಬಳಸೋದ್ರಿಂದ ಉಪಯೋಗ ಆಗುತ್ತೆ ಅಂತ ಅಂದರೆ, ಸಪೋಸ್ ನಮ್ಮ ಪ್ರಮುಖ ಬೆಳೆ ಫೇಲ್ ಆದ್ರೂ ಈ ಅತಿ ಹೆಚ್ಚು ಬರ ಸಹಿಷ್ಣುತೆಯಿಂದ ತಡ್ಕೊಳ್ಳುವಂತಹ ಬೆಳೆಯಾದಂತಹ ತೊಗರಿ ನಮಗೆ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಜೊತೆಗೆ ಈ ರಾಗಿ ಈ ಬೆಳೆ ಏನಪ್ಪ ಅಂತಂದರೆ ಸೀರಿಯಲ್ ಕ್ರಾಪು. ನಮಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡೋದಿಲ್ಲ. ಆದರೆ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳೇನಿದೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸಿ ತನಗೂ ಒದಗಿಸ್ಕೊಂಡು ಇತರ ಬೆಳೆಗೂ ಕೂಡ ಒದಗಿಸುವ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಸೂಕ್ಷ್ಮಾಣುಜೀವಿಯಾದಂಥ ರೈಸೋಬಿಯಮ್ಮು ಕೂಡ ಯಥೇಚ್ಛವಾಗಿ ಭೂಮಿನಲ್ಲಿ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಈ ಬೆಳೆ ಆಳವಾಗಿ ಹೋಗೋದ್ರಿಂದ ರಾಗಿ ಫೈಬ್ರಸ್ ರೂಟು ಮೇಲೆ ಮಾತ್ರ ಇರುತ್ತೆ, ಮತ್ತು ಯಾವಾಗ ನಾವು ಭೂಮಿ ಆಳ ಆಗುತ್ತೆ ನೀರನ್ನು ಕೂಡ ಕೆಳಮುಖ ಎಳೆದು ಈ ರಾಗಿ ಬೆಳೆಗೆ ಮತ್ತು ದ್ವಿದಳ ಧಾನ್ಯ ಬೆಳೆಗೂ ಕೂಡ ನೀರನ್ನು ಒದಗಿಸೋ ರೀತಿಯಲ್ಲಿ ಸಹಾಯ ಮಾಡುತ್ತೆ ಸರ್. ಜೊತೆಗೆ ಇಂತಹ ಬೆಳೆಗಳಲ್ಲಿ ಯಾವುದೋ ಒಂದು ದ್ವಿದಳ ಧಾನ್ಯ ಬೆಳೆಯಾದ ತೊಗರಿ ಬೆಳೆಗೆ ಮತ್ತೊಂದು ತಾಂತ್ರಿಕತೆ ಏನಪ್ಪ ಅಂತಂದರೆ ಚಿಗುರನ್ನು ಚಿವುಟುವುದು. ಅಂದರೆ ಏನಪ್ಪ ಅಂತಂದರೆ ಬೆಳೆ ಕೌಲು ಹೊಡೆಯುವಂಥ ಹಂತದಲ್ಲಿ ಸುಮಾರು ಅಲ್ಪಾವಧಿ ಆದರೆ 40 ದಿನಕ್ಕೆ ಬರುತ್ತೆ, ದೀರ್ಘಾವಧಿ ತಳಿ ಆದರೆ 60 ದಿನಕ್ಕೆ ಕೌಲು ಹೊಡೆಯುವಂತಹ ಒಂದು ಶಕ್ತಿ ಆ ಒಂದು ಬೆಳೆಗೆ ಹೊಂದಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಚಿಗುರನ್ನು ನಾವು ಚಿವುಟಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಕೌಲುಗಳು ಹೊಡೆಯುತ್ತೆ ಸರ್. ಇಂಥ ಸಂದರ್ಭದಲ್ಲಿ ಅದೇನಪ್ಪ ಅಂತಂದರೆ ನೆರಳು ಕಟ್ಕೊಂಡು ನೀರು ಆವಿಯಾಗೋದನ್ನು ತಡೆಯುತ್ತೆ
ಮತ್ತು ಬಿದ್ದಂಥ ನೀರು ಆ ಬೆಳೆಗೆ ಸಮೃದ್ಧಿಯಾಗಿ ಒದಗಿಸೋ ರೀತಿಯಲ್ಲಿ ಈ ಒಂದು ಸಹಾಯ ಮಾಡುತ್ತೆ. ಈ ರೀತಿಯಲ್ಲಿ ನಾವು ಈ ಒಂದು ಚಿಗುಟುವ ಕಾರ್ಯಕ್ರಮವನ್ನು ಕೆಲವು ಯಾವ್ಯಾವ ಬೆಳೆಗಳಿಗೆ ನಾವು ಅನುಸರಿಸೋದಕ್ಕಾಗುತ್ತೆ ಅಂಥ ಬೆಳೆಗಳಿಗೆ ನಾವು ಅನುಸರಿಸೋದ್ರಿಂದ ನಾವು ಕೌಲುಗಳನ್ನ ಹೊಡೆದು ಅತಿ ಹೆಚ್ಚು ಇಳುವರಿಯನ್ನು ಕೂಡ ಪಡೆಯಬಹುದು. 2 ಸಾಲು ನಾವು ತೊಗರಿ ಹೇಳಿದ್ದು, ಆ 2 ಸಾಲಿನಲ್ಲಿ ಒಂದು ರಾಗಿಗೇನು ಆದಾಯ ಬರುತ್ತೆ ಅಷ್ಟೇ ಆದಾಯ ಈ ತೊಗರಿನಲ್ಲೂ ನಾವು ಬದುಗಳಲ್ಲಿ ರೈತರುಗಳು ಸಾಮಾನ್ಯವಾಗಿ ಬದುಗಳಲ್ಲಿ ಹಾಕ್ತಾರೆ. 8 ಸಾಲು ಮಧ್ಯದಲ್ಲಿ 2 ಸಾಲು ರಾಗಿ ತೊಗರಿನ ಬಿಟ್ಕೊಳ್ತಾರೆ. ಆಗ ಈಕ್ವೇಟ್ ಮಾಡಿದಾಗ ಎಕರೆಗೆ ನಮಗೆ ರಾಗಿ ಅಷ್ಟೇ ಲಾಭದಾಯಕವಾಗಿ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳು ಕೂಡ ಕೈ ಹಿಡಿಯುತ್ತೆ ಅನ್ನೋದ್ರೆ ತಪ್ಪಾಗಲಾರದು ಸರ್. ಜೊತೆಗೆ ಈ ನೀರು ಈ ಬೇಸಿಗೆ ಹಂಗಾಮಿನಲ್ಲಿ ಸೂರ್ಯನ ಕಿರಣ ಯಥೇಚ್ಛವಾಗಿರುತ್ತೆ. ನೀರು ಆವಿಯಾಗುವ ಪ್ರಮಾಣ ನಾವು ನೀರನ್ನ ಪೋಲಾಗುವುದನ್ನಲ್ಲಿ ನೋಡಿದ್ರೆ ಸರ್ವೇ ಸಾಮಾನ್ಯವಾಗಿ ಒಂದು ಕೊಚ್ಚಣೆ ರೀತಿಯಲ್ಲಿ ಹೋಗುತ್ತೆ, ಇನ್ನೊಂದು ಬಸಿಯುವ ರೀತಿಯಲ್ಲಿ ಹೋಗುತ್ತೆ, ಮತ್ತೊಂದು ಆವಿಯಾಗುವ ರೀತಿಯಲ್ಲಿ ನಾವು ನೀರು ಪೋಲಾಗುವುದನ್ನು ನಾವು ನೋಡ್ತೀವಿ. ಇದನ್ನು ನಾವು ಅಂದರೆ ಆವಿಯಾಗುವುದನ್ನು ನಾವು ತಡೆಯೋದು ಅಂದರೆ ಬೇಸಿಗೆ ಹಂಗಾಮಿನಲ್ಲಿ ನಾವು ನೀರು ಕಮ್ಮಿ ಒಂದು ವೈಜ್ಞಾನಿಕವಾಗಿ ನಿರ್ದಿಷ್ಟ ರೂಪದಲ್ಲಿ ನಾವು ನೀರನ್ನು ಕೊಡ್ತಾ ಇದ್ದೀವಿ. ಬಸಿಯೋದನ್ನು ಕಡಿಮೆ ಮಾಡ್ತೀವಿ, ಕೊಚ್ಚಣೆನೂ ಕಮ್ಮಿ ಮಾಡ್ತೀವಿ. ಬಟ್ ಸೂರ್ಯನ ಕಿರಣ ಬಿದ್ದಾಗ ಆವಿಯಾಗುವುದನ್ನು ನಾವು ತಡೆಯೋದಕ್ಕೆ ಹಲವಾರು ಕೃಷಿ ಬೆಳೆ ತ್ಯಾಜ್ಯ ವಸ್ತುಗಳನ್ನ ಬೆಳೆಗಾಗಿ ಒದಿಕೆಯಾಗಿ ಏನಪ್ಪ ಅಂದರೆ ನಮ್ಮ ಬೆಳೆ ಜೊತೆಗೆ ಕಳೆನೂ ಬಂದೇ ಬರುತ್ತೆ. ಆ ಕಳೆನ ಕಿತ್ತು ಹಸಿರು ಒದಿಕೆಯಾಗಿ ನಾವು ಆ ಭೂಮಿನಲ್ಲಿ ಒದಿಸಿದಂಥ ಸಂದರ್ಭದಲ್ಲೂ ಆವಿಯಾಗುವ ಅಂಶವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು ಈ ರೀತಿಯಲ್ಲಿ. ಜೊತೆಗೆ ಅಂತರ ಬೇಸಾಯ ಕ್ರಮಗಳನ್ನ ನಾವು ರಿಪೀಟೆಡ್ ಆಗಿ ಉಳುಮೆ ಮಾಡುವುದಾಗ್ಬೋದು, ಕಳೆ ಕೀಳುವುದಂತಾಗ್ಬೋದು, ಮತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡುವ ರೀತಿಯಲ್ಲಿ ನಾವು ಈ ಒಂದು ಅಂತರ ಬೇಸಾಯ ಕ್ರಮಗಳನ್ನು ನಾವು ಕೂಡ ಮಾಡ್ಬೋದು. ಇಂಥ ಒಂದು ಪ್ರದೇಶಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಸೂಕ್ಷ್ಮ ನೀರಾವರಿ ಆಯೋ ನೀರೋ ಪದ್ಧತಿಯಲ್ಲಿ ಅಳವಡಿಸೋದಕ್ಕಿಂತ ನಾವು ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸೋದ್ರಿಂದಲೇ ಈಗೆಲ್ಲ ನಮಗೆ ಗೊತ್ತಿದೆ. ಸೂಕ್ಷ್ಮ ನೀರಾವರಿ ಅಂತ ಅಂದರೆ ಹನಿ ನೀರಾವರಿ ಆಗ್ಬೋದು ಅಥವಾ ಸಿಂಚನ ನೀರಾವರಿಯನ್ನು ಅಳವಡಿಸೋದು. ಹನಿ ನೀರಾವರಿಗೆ ಎಲ್ಲಿ ಬೆಳೆಯ ಅಂತರ ಜಾಸ್ತಿ ಇದೆ, ಜೋಳ ಬೆಳೆ ಆಗ್ಬೋದು, ಕಬ್ಬು ಆಗ್ಬೋದು ಅಥವಾ ತೊಗರಿ ಆಗ್ಬೋದು, ಇಂಥ ಬೆಳೆಗೆ ನಾವು ಹನಿ ನೀರಾವರಿಯನ್ನು ಅಳವಡಿಸುವಂಥದ್ದು. ಎಲ್ಲಿ ಅಂತರ ಕಮ್ಮಿ ಇರುತ್ತೆ, ಅದರಲ್ಲೂ ಪ್ರಮುಖವಾಗಿ ರಾಗಿನಲ್ಲಿ ನಮಗೆ ಸಾಲಿನ ಅಂತರ ತುಂಬ ಕಡಿಮೆ ಇರುತ್ತೆ, ಅಂಥ ಸಂದರ್ಭದಲ್ಲಿ ನಾವು ಸೂಕ್ಷ್ಮ ನೀರಾವರಿಯಾದ ಸಿಂಚನ ನೀರಾವರಿಯನ್ನು ನಾವು ಸ್ಪ್ರಿಂಕ್ಲರ್ ಮುಖಾಂತರ ಇವತ್ತೆಲ್ಲರೂ ಪ್ರತಿಯೊಬ್ಬರು ರೈತರು ಕೂಡ ಸಂರಕ್ಷಣಾ ನೀರಾವರಿ ರಾಗಿನಲ್ಲಿ ಅಳವಡಿಸ್ತಾ ಬರ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಇವತ್ತೆಲ್ಲ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಂಚನ ನೀರಾವರಿಗೆ ಜೆಟ್ಟು ಮತ್ತು ಬ್ಲ್ಯಾಕ್ ಪೈಪ್ಗಳನ್ನ ರೈತರಿಗೆ ಸಬ್ಸಿಡಿ ಮುಖಾಂತರ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ 18 ಪೈಪು 5 ಜೆಟ್ಟು ಅಂದರೆ ಆಲ್ಟರ್ನೇಟಾಗಿ ನಾವು ಸ್ಪ್ರಿಂಕ್ಲರ್ಗಳನ್ನ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ಆದಲ್ಲಿ ಇದಕ್ಕೆ ನಮಗೆ ನೀರಿನ ಒತ್ತಡ ಜಾಸ್ತಿ ಬೇಕಾಗುತ್ತೆ. ಈಗ ನಮಗೆ ಬೇಸಿಗೆನಲ್ಲಿ ಇಳುವರಿ ಕಮ್ಮಿ ಆಯಿತು ಅನ್ನೋದು ರೈತರದು ಕಂಪ್ಲೇಂಟು ಸರ್ವೇ ಸಾಮಾನ್ಯ. ಅಂದರೆ 1.5 ಇಂಚು ನೀರು ಬರ್ತಾ ಇರೋದು 1 ಇಂಚಿಗೆ ನೀರು ಇಳಿಯುವಂಥ ಸಾಧ್ಯತೆಗಳು ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾನು 10 ಗುಂಟೆ ಅಥವಾ 8 ಗುಂಟೆಗೆ ನೀರನ್ನು 5 ಜೆಟ್ ಮುಖಾಂತರ ಪ್ರೆಷರಲ್ಲಿ ನೀರನ್ನು ನಾವು ಕೊಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಈ ಸಿಂಚನ ನೀರಾವರಿ ಎಲ್ಲಿ ಸಂರಕ್ಷಣಾ, ಈಗ ರಾಗಿನಲ್ಲಿ ನಾವು ಬಿತ್ತನೆ ಮಾಡ್ತೀವಿ, ಬಿತ್ತನೆಯನ್ನು ಯಾವ ರೀತಿ ಸಂದರ್ಭದಲ್ಲಿ ಮಾಡ್ತೀವಿ, ಮಳೆ ಬರುತ್ತೆ ಅನ್ನೋ ಒಂದು ಯುಗಾದಿನಲ್ಲೇ ಉತ್ತಮವಾದಂಥ ಮಳೆ ಬರ್ತಾ ಇದೆ, ಸೊ ಬಿತ್ತನೆ ಮಾಡ್ತಾ ಇದ್ದೀವಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಮಾಡಿರ್ತೀವಿ. ಎಲ್ಲಿ ಆ ಮಳೆ ಫೇಲ್ ಆಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಸಂರಕ್ಷಣಾ ನೀರಾವರಿನ ಸಿಂಚನ ನೀರಾವರಿ ಮುಖಾಂತರ ಕೊಡುವಂಥದ್ದು. ನಂತರ ಬೆಳವಣಿಗೆ ಹಂತದಲ್ಲಿ ಕೊಡುವಂಥದ್ದು. ಬೆಳವಣಿಗೆ ಆದ ನಂತರ ಕುಂಟೆ ಪಾಸ್ ಮಾಡ್ತೀವಿ, ಅಂತರ ಬೇಸಾಯಗಳನ್ನ ಯಥೇಚ್ಛವಾಗಿ ಮಾಡ್ತೀವಿ, ಇಮಿಡಿಯೇಟಾಗಿ ನೀರನ್ನ ಕೇಳ್ತದೆ. ಅಂಥ ಸಂದರ್ಭದಲ್ಲಿ ನೀರನ್ನ ಕೊಡುವಂಥದ್ದು. ತೆಂಡೆ ಹೊಡೆಯುವ ಹಂತದಲ್ಲಿ ನೀರನ್ನ ಕೊಡುವಂಥದ್ದು, ಹೂ ಬಿಡುವ ಹಂತದಲ್ಲಿ ನೀರನ್ನ ಕೊಡುವಂಥದ್ದು, ಕಾಳು ಕಟ್ಟುವ ಹಂತದಲ್ಲಿ ನಾವು ನೀರನ್ನ ಕೊಡುವಂಥದ್ದು. ಇವು ಪ್ರಮುಖವಾಗಿ ನಾವು ಈ ಒಂದು ಸಂದರ್ಭಗಳಲ್ಲಿ ನೀರನ್ನು ಕೊಡಲೇಬೇಕು ಸರ್. ಇಂಥ ಒಂದು ಹಂತಗಳನ್ನ ನಾವು ಕ್ರಿಟಿಕಲ್ ಕ್ರಾಪ್ ಗ್ರೋ ಸ್ಟೇಜಸ್ ಅಂತೀವಿ ಅಥವಾ ಬೆಳೆಯ ಸಂದಿಗ್ಧ ಹಂತಗಳು ಅಂತ ಕರಿತೀವಿ. ಆ ಹಂತದಲ್ಲಿ ಈಗ ಮೊಳಕೆ ಫೇಲ್ ಆಯಿತು ಅಂದರೆ ಬೆಳೆಯ ಸಂಖ್ಯೆ ಅಥವಾ ಪ್ಲಾಂಟ್ ಪಾಪ್ಯುಲೇಷನ್ ಅಂತ ಏನಂತ ಕರಿತೀವಿ ಅದನ್ನು ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಇಳುವರಿ ಕಡಿಮೆ ಆಯಿತು. ತೆಂಡೆ ಹೊಡೆಯುವ ಹಂತದಲ್ಲಿ ನಾವು ನೀರು ಕೊಟ್ಟಿಲ್ಲ ಅಂತಂದರೆ ತೆಂಡೆ ಹೊಡೆಯೋ ಶಕ್ತಿ ಕಮ್ಮಿ ಆಯಿತು ಅಂದ ತಕ್ಷಣ ಇಳುವರಿ ಕಡಿಮೆ ಆಯಿತು. ಮತ್ತು ಹೂ ಕಟ್ಟದ ಹಂತದಲ್ಲಿ ನಾವು ನೀರು ಕೊಟ್ಟಿಲ್ಲ ಅಂತಂದರೆ ಕಾಳು ಜೊಳ್ಳಾಗುವ ಅಂಥ ಸಾಧ್ಯತೆಗಳಿರುತ್ತೆ, ಕಾಳು ಕಟ್ಟುವ ಶಕ್ತಿ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಇಂಥ ಒಂದು ಸಂದಿಗ್ಧ ಹಂತಗಳಲ್ಲಿ ನಾವು ನೀರನ್ನು ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಇಳುವರಿ ಕುಂಠಿತ ಆಗುವುದು 100% ಸತ್ಯ ಸರ್. ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಈ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅದರಲ್ಲೂ ರಾಗಿ ಬೆಳೆ, ಅದರಲ್ಲೂ ಬೇಸಿಗೆ ಬೆಳೆಯಲ್ಲಿ ಬರ ಸಹಿಷ್ಣುತೆಯನ್ನು ತಡ್ಕೊಳ್ಳುವಂಥ ಬೆಳೆ ಅಂತ ಅಂದರೆ ನಮ್ಮ ಒಂದು ವಲಯಕ್ಕೆ ರಾಗಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ರಾಗಿಗೆ ನಾವು ಸೂಕ್ಷ್ಮ ನೀರಾವರಿಯನ್ನು ರಕ್ಷಣಾ ನೀರಾವರಿ ಪದ್ಧತಿಯನ್ನು ಅಳವಡಿಸಿ ನಾವು ಈ ಒಂದು ರಾಗಿ ಬೆಳೆಯನ್ನು ಮತ್ತು ಅಕಡಿ ಪದ್ಧತಿಯಲ್ಲಿ
ವಿವಿಧ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳ್ಕೊಂಡು ನಾವು ಉತ್ತಮ ರೀತಿಯಾದಲ್ಲಿ ಇಳುವರಿಯನ್ನು ಪಡೆಯಬಹುದು ಅನ್ನೋದು ಒಂದು ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿ ನಾವು ಒಂದು ಅಚ್ಚುಕಟ್ಟು ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅದೇ ನಾವು ಈಗಾಗಲೇ ಹೇಳಿದೆ, ಒಂದು ಮಳೆ ಆಶ್ರಯಿತ ಪ್ರದೇಶದಲ್ಲಿ ನೀರನ್ನು ಸಂರಕ್ಷಣೆ ಮಾಡೋದು, ನೀರನ್ನು ಸಂಗ್ರಹಣೆ ಮಾಡೋದು, ಅದಕ್ಕೆ ಸೂಕ್ತವಾದಂತಹ ಬೆಳೆಗಳನ್ನ ಅನುಸರಿಸುವುದು, ಆ ಸೂಕ್ತವಾದ ಬೆಳೆಗಳಿಗೆ ಸಂರಕ್ಷಣಾ ನೀರಾವರಿ ಪದ್ಧತಿಯನ್ನು ಆಯೋ ಪದ್ಧತಿಯ ಬದಲು ಸಿಂಚನ ನೀರಾವರಿ ಅಥವಾ ಹನಿ ನೀರಾವರಿನ ಅಳವಡಿಸಿ ಒಂದು ಉತ್ತಮ ಬೆಳೆಯನ್ನು ಪಡೆಯುವುದು. ಜೊತೆಗೆ ಮಣ್ಣಿನ ಆರೋಗ್ಯತೆಯನ್ನು ನಾವು ಅಚ್ಚುಕಟ್ಟು ಪ್ರದೇಶಕ್ಕೆ ಮತ್ತು ಮಳೆಯಾಶ್ರಿತ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಉತ್ತಮವಾದಂಥ ಆರೋಗ್ಯಯುತ ಮಣ್ಣಿರುವುದು ನಮ್ಮ ಮಳೆಯಾಶ್ರಿತ ಪ್ರದೇಶದಲ್ಲೇ ಹೊರತು ಅಚ್ಚುಕಟ್ಟು ಪ್ರದೇಶದಲ್ಲಿ ಆ ಒಂದು ಆರೋಗ್ಯಯುತ ಮಣ್ಣನ್ನು ನಾವು ಕಾಣೋದು ಕಷ್ಟಕಾರುಣ್ಯ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಎಲ್ಲ ಕ್ರಮಗಳನ್ನ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಅನುಸರಿಸಬೇಕಾಗತ್ತೆ. ಅದೇ ರೀತಿ ನಾವು ಅಚ್ಚುಕಟ್ಟು ಪ್ರದೇಶಕ್ಕೆ ಬಂತು ಅಂತಂದಾಗ ನಮ್ಮ ಸಮಸ್ಯೆಗಳೇನಪ್ಪ ಅಂತ ನೋಡಿದ್ರೆ, ನಮ್ಮ ರೈತರು ನೀರನ್ನು ಒಂದು ವೈಜ್ಞಾನಿಕವಾಗಿ ಯಾರೂ ಕೂಡ ಅಳವಡಿಸದೇ ಇರುವಂತಹ ಒಂದು ಸಮಸ್ಯೆ ಎದುರು ಕಾಣುತ್ತೆ. ಯಾಕೆಂದ್ರೆ ಗೊತ್ತಿದೆ, ಕಾಲುವೆನಲ್ಲಿ ನೀರು ಹೋಗ್ತಾ ಇದೆ ಅಂದರೆ ಒಂದು ಜಮೀನಿಗೆ ನೀರು ಕಟ್ತು ಅಂದರೆ ಒಂದು ಮೇಲ್ಭಾಗದಲ್ಲಿ ನೀರು ಕೊಡ್ತು ಅಂದರೆ ಕೊನೆ ಭಾಗದಲ್ಲಿ ಆಟೋಮೆಟಿಕ್ಕಾಗಿ ಹರ್ಕೊ ಹೋಗೋ ರೀತಿಯಲ್ಲಿ ನಮ್ಮ ರೈತರು ಪಾಲಿಸ್ತಿದ್ದಾರೆ. ಆದರೂ ಇವತ್ತು ಅರಿವಿದೆ. ಯಾಕೆ ಅಂತಂದರೆ ಅವರು ಯಾವ ಸಂದರ್ಭದಲ್ಲಿ ಅವರು ಅರಿವನ್ನ ಮಾಡ್ಕೊಳ್ತಾರೆ ಅಂತಂದರೆ, ಎಲ್ಲಿ ಗೊಬ್ಬರ ಕೊಟ್ಟಿರ್ತಾರೆ, ಗೊಬ್ಬರ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನೀರು ಪೋಲಾಗದೇ ಇರೋ ರೀತಿಯಲ್ಲಿ ನೀರು ಮತ್ತು ಪೋಷಕಾಂಶ ಪೋಲಾಗುತ್ತೆ ಅನ್ನೋ ಅವ್ರಿಗೆ ಮನವರಿಕೆ ಇದೆ. ಅಂಥ ಸಂದರ್ಭದಲ್ಲಿ ಮಾತ್ರ ಅವರು ನೀರನ್ನು ನಿಯಂತ್ರಣವಾಗಿ ಆಯೋ ಪದ್ಧತಿನಲ್ಲಿ ನಿಯಂತ್ರಣ ಮಾಡ್ತಾರೆ. ಇಲ್ಲ ಅಂದರೆ ಒಂದು ಜಮೀನಿಂದ ಕೊನೆ ಜಮೀನಿಗೂ ಹರಿಯುವ ರೀತಿಯಲ್ಲಿ ನೋಡ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಬರೀ ಪೋಷಕಾಂಶ ಪೋಲಾಗ್ತಾ ಇದೆ ಅನ್ನೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಮಣ್ಣಿನ ಫಲವತ್ತಾದಂತಹ ಮಣ್ಣು ಕೂಡ ಪೋಲಾಗ್ತಾ ಇದೆ ಅಂತೆ ತಪ್ಪಾಗಲಾರದು. ಪೋಷಕಾಂಶಗಳ ಕೊಚ್ಚಣೆ ಆಗ್ತಿದೆ, ಫಲವತ್ತಾದಂಥ ಮಣ್ಣು ಕೊಚ್ಚಣೆ ಆಗ್ತಿದೆ. ಅದ್ರ ಜೊತೆಗೆ ನಮಗೆ ಬೇಕಾದಷ್ಟು ನೀರು ಬೆಳೆಗೆ ಒದಗಿಸ್ತೇನೆ ಅತಿಯಾದ ನೀರನ್ನು ಬೆಳೆಗೆ ಒದಗಿಸಿ ನೀರನ್ನು ಪೋಲು ಮಾಡ್ತಾ ಇದ್ದೀವಿ. ಈ ಅತಿಯಾದ ನೀರನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಣ್ಣುಗಳು ಹಲವಾರು ರೀತಿಯಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆ ಆಗ್ತಿದೆ. ಅದರಲ್ಲಿ ಅಚ್ಚುಕಟ್ಟು ನಾನಾಗಲೇ ಹೇಳಿದೆ, ಅತಿಯಾದಂತಹ ನೀರನ್ನು ಬಳಕೆ ಮಾಡೋದಲ್ಲಿ ಅಂತರ್ಜಲದ ಮಟ್ಟ ನಾವು ಮೇಲ್ ಕಾಣ್ತೀವಿ. ಎಲ್ಲಿ ಈ ಬೇಸಿಗೆ ಹಂಗಾಮಿನಲ್ಲಿ, ಸಾಮಾನ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ನಿಮಗೆ ಸೌಳು ಕಾಣುತ್ತು, ಕರ್ಲು ಕಾಣ್ತು ಅಂತ ನೋಡ್ತಿದ್ದೀವಿ. ಅದೇ ಮಳೆಗಾಲದಲ್ಲಿ ನಿಮಗೆ ಆ ಒಂದು ಪರಿಸ್ಥಿತಿನ ಕಾಣಲ್ಲ. ಯಾಕೆ ಅಂತಂದರೆ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾಗದಲ್ಲಿ ಕಾವೇರಿ ನೀರನ್ನು ಬಳಕೆ ಮಾಡಿದಾಗ ಅದು ಉತ್ತಮವಾದಂತಹ ನೀರು. ಆ ನೀರಿನಲ್ಲಿ ಸವಳು ಅಂಶಗಳು ಕೊಚ್ಚಣೆ ಆಗೋಗುತ್ತೆ. ಆಗ ನಿಮಗೆ ಆ ಸವಳು ಅಂಶನ ಅಥವಾ ಕರ್ಲು ಭೂಮಿನ ನಾವು ಈ ಒಂದು ಮಳೆಯ ಆಶ್ರಯದಲ್ಲಿ ನಾವು ನೋಡೋದು ಕಡಿಮೆ. ಈ ಸಮ್ಮರ್ನಲ್ಲಿ ನಮಗೆ ಯಾವಾಗ ಆವಿ ಆಗುತ್ತೆ, ಅಂತರ್ಜಲದ ಮಟ್ಟ ಮೇಲ್ ಬರ್ತಾ ಹೋಗುತ್ತೆ. ಆವಿಯಾದಂಥ ಸಂದರ್ಭದಲ್ಲಿ ಬರೀ ನೀರನ್ನಷ್ಟೇ ಭೂಮಿ ಆಗೋಕ್ಕೆ ತರೋದಿಲ್ಲ, ಮಣ್ಣಿನ ರಂಧ್ರಗಳು ಅಂದರೆ ಏನು ಕೆಪಿಲರಿ ಪೋರ್ಸ್ ಅಂತ ಏನು ಕರಿತೀವಿ, ಅದ್ರ ಮುಖಾಂತರ ನೀರು ಕೆಳಪದರದಿಂದ ಮೇಲ್ಪದರಕ್ಕೆ ಬರುತ್ತೆ. ಮೇಲ್ಪದರದಲ್ಲಿ ಬರೀ ನೀರನ್ನಷ್ಟೇ ತರಲ್ಲ, ನೀರಿನ ಜೊತೆಗೆ ಲವಣಾಂಶಗಳನ್ನು ಕೂಡ ಮೇಲ್ಪಟ್ಟದಲ್ಲಿ ತಂದು ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಭೂಮಿಗಳು ನಾಟಿ ಇನ್ನೂ ಆಗಿರಲ್ಲ, ಖಾಲಿ ಎಲ್ಲ ಉಳುಮೆ ಮಾಡಿಬಿಟ್ಟಿರ್ತೀರಿ ಅಂತ ಅಂದರೆ ನಿಮ್ಮ ಹಿಂದೆ ತಿರುಗಿ ನೋಡ್ತು ಅಂದರೆ ನಿಮ್ಮ ಮಣ್ಣುಗಳ ಮೇಲೆ ಬಿಳಿ ಪದರವಾಗಿ ನಿಮ್ಮ ಮಣ್ಣುಗಳು ಕಾಣ್ತಿರ್ತವೆ. ಅಥವಾ ಉಳುಮೆ ಮಾಡಿದ ನಂತರ ನೀವು ಆ ಭೂಮಿ ಮೇಲೆ ನಡ್ತಾ ಹೋಯಿತು ಅಂತಂದರೆ ಮಣ್ಣಿನ ಮೇಲೆ ನಡೆದಂಥ ಸಂದರ್ಭದಲ್ಲಿ ನಿಮಗೆ ಮುಳ್ಳಿನ ಮೇಲೆ ನಡೆದಂಥ ಸಂದರ್ಭ ಒಂದು ಕಾಣುತ್ತೆ. ಇನ್ನೊಂದು ತಣ್ಣನೆಯ ಅನುಭವ ಅನಿಸುತ್ತೆ. ತಣ್ಣನೆಯಾಗಿದೆ ಅಂತಂದರೆ ಸವಳಾಂಶ ಜಾಸ್ತಿ ಇದೆ, ನಿಮ್ಮ ಮಣ್ಣಿನಲ್ಲಿ ಲವಣಾಂಶಗಳು ಅತಿ ಹೆಚ್ಚಾಗಿದೆ. ಅದೇ ರೀತಿ ಮುಳ್ಳು ಮೇಲೆ ನಡೆದಿದೆ ಅಂತಂದರೆ ಆ ಮಣ್ಣಿನಲ್ಲಿ ತಿನ್ನುವ ಉಪ್ಪಿನ ಅಂಶ ಜಾಸ್ತಿ ಇದೆ, ಆ ಭೂಮಿ ಕರ್ಲಾಗಿದೆ. ಅಂದರೆ ಸವಳು ಜವಳು ಅಥವಾ ಕರ್ಲು ಅನ್ನುವ ಈ ಒಂದು ಅತಿಯಾದಂಥ ನೀರನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ನೋಡ್ತೀವಿ. ಈ ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಇದಲ್ಲದೇ ನಾವು ವಿವಿಧ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ನಮಗೆ ತಿಳಿದ ಹಾಗೆ ಒಂದು ಭತ್ತ, ಒಂದು ಕಬ್ಬು, ಒಂದು ರಾಗಿ, ಒಂದು ಜೋಳ, ಈ ಬೆಳೆಗಳನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂಥ ಬೆಳೆ. ಯಥೇಚ್ಛವಾಗಿ ನೀರನ್ನು ಬೇಡಿಕೆ ಇರುವಂಥ ಬೆಳೆ ಅಂತ ಅಂದರೆ ಭತ್ತ ಮತ್ತು ಕಬ್ಬು. ಅಂದರೆ 1 TMC ನೀರನ್ನು ಬಳಕೆ ಅಂದರೆ ನಾವು ಇರಿಗೇಷನ್ ಡ್ಯೂಟಿ ಅಂತ ಕರಿತೀವಿ. 1 TMC ನೀರನ್ನು ಬಳಕೆ ಮಾಡಿದ್ರೆ ಅಂದರೆ 2000ರಿಂದ 3000 ಎಕರೆ ಕಬ್ಬು ಅಥವಾ ಭತ್ತ ಎರಡನ್ನೂ ಕಂಪೇರ್ ಮಾಡಿದ್ರೆ ಹೆಕ್ಟೇರ್ಗೆ ಬಳಕೆ ಮಾಡ್ಬೋದು. ಇದೇ ನೀರನ್ನು ನಾವು ಕಡಿಮೆ ನೀರು ಬೇಡಿಕೆ ಇರುವಂಥ ಬೆಳೆಗಳಿಗೆ ಯೂಸ್ ಮಾಡ್ತೀನಿ ಅಂತ ಅಂದರೆ ಅದೇ ರಾಗಿ ಮತ್ತು ಜೋಳ ಬೆಳೆಗೆ ಮಾಡ್ತೀನಿ ಅಂದರೆ 9,000ರಿಂದ 10,000 ಹೆಕ್ಟೇರ್ಗೆ ಪ್ರದೇಶಕ್ಕೆ ನಾವು ಈ ಬೆಳೆಗಳಿಗೆ ನೀರನ್ನ ಒದಗಿಸ್ಬೋದು. ಅಂದರೆ ಅತಿಯಾದಂಥ ಹೆಚ್ಚಿಗೆ ನೀರು ಬೇಡಿಕೆ ಇರುವಂಥ ಭತ್ತ ಕಬ್ಬು ಬೆಳೆಗೆ ನಾವು ಹೆಚ್ಚು ನೀರನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ತಕ್ಕಾದಂಥ ರೀತಿಯಲ್ಲಿ ಇವತ್ತು ನಾವು ಕಾವೇರಿ ನಿಗಮದಿಂದ
ಅಂದರೆ ನೀರನ್ನು ಸಮರ್ಪಕವಾಗಿ ಪೋಲಾಗದೇ ಇರೋ ರೀತಿಯಲ್ಲಿ ಲೈನಿಂಗ್ ಆಗ್ಬೋದು, ಕ್ಯಾನಲ್ಗಳಿಗೆ ಲೈನಿಂಗ್ ಮುಖಾಂತರ ಉತ್ತಮ ರೀತಿಯಲ್ಲಿ ನೀರನ್ನು ಕೊಡ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಯಥೇಚ್ಛವಾಗಿ ನಾವು ನಿಗಮದಿಂದ ಬಂಡವಾಳಶಾಹಿನ ಬಳಕೆ ಮಾಡ್ತಿದ್ದಾರೆ. ನೀರನ್ನು ಮಿತ ರೀತಿಯಲ್ಲಿ, ನೀರು ಪೋಲಾಗದೇ ಇರೋ ರೀತಿಯಲ್ಲಿ ಬಳಕೆ ಆಗಲಿ, ರೈತರಿಗೆ ಬರೀ ಮೇಲ್ಭಾಗ ರೈತರಿಗೆ ಮಾತ್ರ ನೀರು ಬಳಕೆ ಮಾಡೋದಲ್ಲ, ಮಧ್ಯಮ ಭಾಗ ಹಾಗೂ ಕೊನೆ ಭಾಗದ ರೈತರಿಗೂ ಕೂಡ ನೀರನ್ನು ತಲುಪಲಿ ಅನ್ನೋ ರೀತಿಯಲ್ಲಿ ಈ ಕಾಲುವೆಗಳು, ಮರುಪೂರಣಗಳು, ನೀರು ಲೈನಿಂಗ್ ಆಗ್ತಾ ಇರುವಂಥದ್ದು, ನೀರು ಉತ್ತಮ ರೀತಿಯಲ್ಲಿ ಎಲ್ಲೂ ಪೋಲಾಗದೇ ಇರೋ ರೀತಿಯಲ್ಲಿ ಕೊನೆ ಭಾಗದವರೆಗೂ ನೀರನ್ನು ಕೊಡುವಂಥದ್ದು ವಾಡಿಕೆಗೆ ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ನಿಗಮದವರು ಕೂಡ ನಿರ್ವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಮೇಲ್ಭಾಗದ ರೈತರಿಗೆ ಯಾವಾಗಲೂ ಬೇಗನೆ ನೀರು ಸಿಗುತ್ತೆ, ಬೇಗನೆ ಬಿತ್ತನೆ ಮಾಡ್ತಾರೆ, ಬೇಗನೆ ನಾಟಿ ಆಗುವಂಥ ಪದ್ಧತಿ. ನಾಟಿ ಆದ ತಕ್ಷಣ ಮತ್ತೆ ನೀರು ಬೇಕು ಅಂತೇಳಿ ಕಳೆ ನಿರ್ವಹಣೆಗೆ ಯಥೇಚ್ಛವಾಗಿ ನೀರನ್ನು ಪಂಪ್ ಮುಖಾಂತರ ಅವ್ರದ್ದೇ ಆದಂತಹ ತಂತ್ರಜ್ಞಾನಗಳಲ್ಲಿ ನೀರನ್ನು ಪೋಲ್ ಮಾಡಿ ಬಳಕೆ ಮಾಡ್ತಾರೆ. ಕೊನೆ ಭಾಗದವ್ರಿಗೆ ಯಾವುದಕ್ಕೂ ನೀರು ದೊರಕೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಇದನ್ನು ಅನುಸರಿಸಿದಂಥ ಸಂದರ್ಭದಲ್ಲಿ ಕೆಲವು ವೈಜ್ಞಾನಿಕವಾಗಿ ಕೆಲವು ವಿಜ್ಞಾನಿಗಳು ಅಥವಾ ಕೆಲವು ರಾಜಕಾರಣಿಗಳಾಗ್ಬೋದು ಮತ್ತು ಅಧಿಕಾರಿ ವರ್ಗದವರಾಗ್ಬೋದು, ಇವರು ಕೊನೆ ಉಲ್ಟಾ ಮೇಲ್ಭಾಗದಲ್ಲಿ ನೀರನ್ನು ಕೊಡೋ ಬದಲು ಈ ಒಂದು ಬೇಸಿಗೆ ಹಂಗಾಮಗಳಲ್ಲಿ ಕೊನೆ ಭಾಗದ ಹಂಗಾಮಕ್ಕೆ ಮೊದಲು ನೀರು ಕೊಟ್ಟು ಮಧ್ಯಮ ಭಾಗಕ್ಕೆ ಮತ್ತೆ ಮೇಲ್ಭಾಗಕ್ಕೆ ನೀರನ್ನು ಕೊಟ್ಟದ್ದೇ ಆದಲ್ಲಿ ಈ ಒಂದು ತಾರತಮ್ಯ ಒಂದು ತಪ್ಪುತ್ತೆ ಅನ್ನೋದಾದರೆ ತಪ್ಪಾಗಲಾರ್ದು. ಯಾಕೆಂದರೆ ಕೊನೆ ಭಾಗದಲ್ಲಿ ಈಗಾಗಲೇ ಹೇಳಿದೆ, ಮೇಲ್ಭಾಗಕ್ಕೆ ನೀರು ಸಿಗೋದು ಕೊನೆ ಭಾಗಕ್ಕೆ ಸಿಗೋದೇ ಇಲ್ಲ. ಈ ರೀತಿಯಲ್ಲಿ ನಾವು ಉಲ್ಟಾ ರೀತಿಯಲ್ಲಿ ಕೊನೆ ಭಾಗಕ್ಕೆ ಫಸ್ಟು ಮಧ್ಯಮ ಭಾಗ ನಂತರ ಮೇಲ್ಭಾಗಕ್ಕೆ ಕೊಟ್ಟದಂಥ ಸಂದರ್ಭದಲ್ಲಿ ಕೊನೆ ಭಾಗದಕ್ಕೂ ನೀರು ದೊರಕುತ್ತೆ ಅನ್ನೋದೇ ತಪ್ಪಾಗಲಾರ್ದು. ಆದರೂ ಈ ಕೊನೆ ಭಾಗದ ರೈತರು ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಭತ್ತ, ಕಬ್ಬು ಬೆಳೆಯುವುದ ಬದಲು ನಮಗೆ ಕೈ ಇಡುವಂಥ ಬೆಳೆ ರಾಗಿಗೆ ನಮಗೆ ಏನು ಇವತ್ತು ಕ್ವಿಂಟಾಲ್ಗೆ 4,000 ರೂಪಾಯಿ ಇದೆ ಅಂದರೆ ತಪ್ಪಾಗಲಾರ್ದು. ಭತ್ತದಷ್ಟೇ ಇಳುವರಿನ ಪಡೆಯದೇ ಇದ್ರೂ ಭತ್ತದಕ್ಕಿಂತನೂ ಹೆಚ್ಚು ಆದಾಯ ಇರುವಂಥ ಬೆಳೆ ರಾಗಿ. ಆ ಬೆಳೆನ ನಾವು ಕೊನೆ ಭಾಗದ ರೈತರುಗಳು ಬೆಳೆದ್ರೆ, ಭತ್ತನೇ ಬೆಳೆಯಬೇಕು ಅನ್ನೋ ಒಂದು ಮನೋಭಾವ ಬಿಟ್ಟು ರಾಗಿನ ನಾವು ಬೆಳೆದರೆ ಆ ಮಣ್ಣಿನ ಆರೋಗ್ಯನೂ ಕೂಡ ಕಾಪಾಡೋದಲ್ಲದೆ, ಏಕೆಂದರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮಗೆ ಗೊತ್ತು ಭತ್ತ ಅಥವಾ ರಾಗಿ ಅನ್ನೋ ಒಂದೇ ಬೆಳೆ ಪದ್ಧತಿಯನ್ನು ಅನುಸರಿಸುವುದು ಸರ್ವೇ ಸಾಮಾನ್ಯ. ಅದರ ಬದಲು ನಾವು ಒಂದು ಬೆಳೆನ ರೊಟೇಷನ್ ಮಾಡಿದ್ರೆ, ಅದರಲ್ಲೂ ನಾನು ಆಗಲೇ ಹೇಳಿದೆ ಮಳೆ ಆಶ್ರಯ ಪ್ರದೇಶದಲ್ಲಿ ಮಣ್ಣು ಉತ್ತಮವಾಗಿರ್ತದೆ ಅಂತ, ಅದೇ ರೀತಿ ಒಂದು ಬೆಳೆನ ಪರಿವರ್ತನೆ ಮಾಡಿ ಭತ್ತ, ರಾಗಿನ ಅಥವಾ ರಾಗಿ ಜೊತೆಗೆ ನಾವು ದ್ವಿದಳ ಧಾನ್ಯನ ಬೆಳೆಸಿದ್ದೇ ಆದಲ್ಲಿ ಆ ಮಣ್ಣಿನ ಆರೋಗ್ಯನೂ ಕೂಡ ಕಾಪಾಡಿ ನೀರನ್ನು ಕೂಡ ನಮಗೆ ಕೊನೆ ಭಾಗದಲ್ಲಿ ನೀರು ಕಡಿಮೆ ಬಂದಂಥ ಸಂದರ್ಭದಲ್ಲೂ ನಾವು ಉತ್ತಮವಾದಂಥ ಬೆಳೆನ ಬೆಳೆಯುವುದು ಉತ್ತಮವಾಗಿರುತ್ತದೆ. ಅದರ ಜೊತೆಗೆ ಭತ್ತದಲ್ಲಿ ಈಗ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಹೇಳಿದಾಗೆ ಹಲವಾರು ಪದ್ಧತಿಗಳಿವೆ. ಏನು ಹಿಂದಿನ ದಿನಗಳಲ್ಲಿ ಮಳೆ ಆಶ್ರಯದಲ್ಲಿ ಕೈ ಚೆಲ್ಲೋ ಪದ್ಧತಿ ಅಂತ ಹೇಳ್ತಾ ಇದ್ವಿ. ಅಲ್ಲಿ ನೀರು ಮೊಳಕೆ ಸರಿಯಾಗಿ ಬರಲ್ಲ, ಕಳೆ ನಿರ್ವಹಣೆ ಸರಿ ಇಲ್ಲ, ಅಂತರ ಕಡಿಮೆ ಸರಿ ಇಲ್ಲ, ಬೆಳೆ ಇಳುವರಿ ಸರಿಯಾಗಿ ಬರಲ್ಲ ಅಂಥೇಳಿ ನಾವು ಮಾರ್ಗೋಪಾಯವಾಗಿ ನಾವು ನಾಟಿ ಪದ್ಧತಿಗೆ ಬಂದ್ವಿ. ನಾಟಿ ಪದ್ಧತಿಗೆ ಅಂದರೆ ಅಗೆ ಹಾಕಬೇಕು ಅಂದರು, ಅಗೆ ಹಾಕೋ ಜೊತೆಗೆ ಭೂಮಿ ಸಿದ್ಧತೆಗೂ ಕೂಡ ನಾವು ಯಥೇಚ್ಛವಾಗಿ ನೀರನ್ನು ಬಳಕೆ ಮಾಡಿ, ಏಕೆಂದರೆ ಕೆಸರು ಮಡಿ ಮಾಡಬೇಕು ಅಂದರೆ ನೀರನ್ನು ಯಥೇಚ್ಛವಾಗಿ ನಿಲ್ಲಿಸಬೇಕು, ಭೂಮಿ ಮಾಗಬೇಕು ಅಂಥೇಳಿ ಅದು ಎಲ್ಲಿ ಕೆಸರು ಮಡಿನ ಮಾಡ್ತಾರೆ ಭೂಮಿಗೂ ಕೂಡ ನೀರನ್ನು ಕಟ್ಟುವಂಥದ್ದು. ಅದು ತಪ್ಪು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬರೀ ನೀರಿನ ನಿಯಂತ್ರಣದಲ್ಲೇ ನಾವು ಕಳೆನ ನಿಯಂತ್ರಣ ಮಾಡ್ತೀವಿ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಈ ಒಂದು ಸೂರ್ಯನ ಕಿರಣ ಆ ಭೂಮಿಗಳ ಅಥವಾ ಕಳೆಗಳ ಮೇಲೆ ಬಿದ್ದರೆ, ಅಂದರೆ ಸೋಲರೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಈಗ ನಿಮ್ಗೆ ಗೊತ್ತು, ಕಬ್ಬು ಬೆಳೀತಾ ಇದ್ರಿ, 2 ಬೆಳೆ 3 ಬೆಳೆ ತೆಗೆದ್ರಿ, 3 ಬೆಳೆ ತೆಗೆದ ನಂತರ ಕಳೆ ನಿಯಂತ್ರಣ ಅಥವಾ ಕೂಳೆ ನಿರ್ವಹಣೆ ಸರಿಯಾಗಲ್ಲ ಅಂತ ಏನು ಮಾಡ್ತೀರಿ, ತರಗನ ಬೆಂಕಿ ಹಾಕ್ಬಿಡ್ತೀರಿ. ಅಂದರೆ ತಮಗೆ ಗೊತ್ತು ಸೂರ್ಯ ಬೆಂಕಿ ಹಾಕಿದಂಥ ಸಂದರ್ಭದಲ್ಲಿ ಕಳೆ ನಿಯಂತ್ರಣ ಆಗುತ್ತೆ ಅಂತ. ಅದೇ ರೀತಿ ಸೂರ್ಯನ ಕಿರಣನೂ ಬಿದ್ದರೂ ಕೂಡ ನಮಗೆ ಕಳೆಗಳ ನಿಯಂತ್ರಣ ಆಗುತ್ತೆ ಅನ್ನೋದು ತಮಗೆ ಅರಿವಿರಲಿ ಅಂತ ಹೇಳಿ ಸೂರ್ಯನ ಕಿರಣನೂ ಗೊತ್ತು, ಬೆಂಕಿ ಹಾಕೋದು ಗೊತ್ತು. ಹಾಗಾಗಿ ಬರೀ ನೀರನ್ನು ಬರೀ ಹಾಗೆಯೇ ಅಥವಾ ನರ್ಸರಿಗೆ ಅಷ್ಟೇ ಬಳಕೆ ಮಾಡಬೇಕು ಹೊರತು ಕಂಪ್ಲೀಟ್ ಭೂಮಿಗೆ ನಾವು ಈ ಒಂದು ಹಂಗಾಮಿನಲ್ಲಿ ನಾವು ನೀರನ್ನು ಬಳಕೆ ಮಾಡಬಾರ್ದು. ನೀರನ್ನು ಕಡಿಮೆ ಇದೆ. ಅದೃಷ್ಟವಶ ನಮಗೆ ಲಾಸ್ಟ್ ಹಂಗಾಮಿನಲ್ಲಿ ಉತ್ತಮವಾದಂಥ ಮಳೆ ಆಗಿತ್ತು, ಡ್ಯಾಮ್ನಲ್ಲಿ ನೀರು ತುಂಬಿತ್ತು. ಡ್ಯಾಮ್ ನೀರು ತುಂಬಿದ ನಂತರನೂ ಬೆಳೆ ವಿವಿಧ ಹಂತಗಳಲ್ಲೂ ನಮಗೆ ಉತ್ತಮವಾದಂಥ ಮಳೆ ಆಯಿತು. ಹಾಗಾಗಿ ಈ ಹಂಗಾಮಿನಲ್ಲಿ ನಮಗೆ ಉತ್ತಮವಾಗಿ ನೀರು ಸಿಗ್ತಾ ಇದೆ, ಸರಿಯಾದ ಸಮಯದಲ್ಲಿ ನೀರು ಕೊಡ್ತಾ ಇದ್ದಾರೆ, ನಾಟಿ ಮಾಡ್ತಾಯಿದ್ದೀವಿ, ಭತ್ತವನ್ನು ಬೆಳೀತಾ ಇದ್ದೀವಿ. ಈ ರೀತಿಯಲ್ಲಿ ಈ ಒಂದು ನಾಟಿ ಪದ್ಧತಿನಲ್ಲಿ ಬಂದ್ವಿ. ಇದಲ್ಲದೆ ಮತ್ತೆ ನಾಟಿ ಪದ್ಧತಿನ ಮುಂದುವರೆದು ನಾವು ಡ್ರಮ್ ಸೀಡ್ ಪದ್ಧತಿನ ಅಳವಡಿಸುವಂಥದ್ದು. ಎಲ್ಲಿ ಈಗ ಕೊನೆ ಭಾಗದ ರೈತರನ್ನ ಭತ್ತನೇ ಬೆಳಿತೀನಿ ಅಂತಂದರೆ ಅಗೆ ಹಾಕೋ ಬದಲು ಕುರುಮೊಳಕೆಯನ್ನು ಕಟ್ಟು ಡ್ರಮ್ನ ಮುಖಾಂತರ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಾವು 50%
5 ಸೆಂಟಿಮೀಟ್ರ್ ಒಂದು ಇರಿಗೇಷನ್ಗೆ ನಾವು ಪೋಲಾಗೋದನ್ನು ಕೂಡ ತಡಿಬೋದು. ಜೊತೆಗೆ ಶ್ರೀ ಪದ್ಧತಿ ಅಂತ ಬಂದ್ವಿ, ಎಲ್ಲಿ ಮನೆ ಬಳಕೆಗೆ, ಯಾಕೆಂದರೆ ನಮಗೆ ಶ್ರೀ ಪದ್ಧತಿ ಅಂದ ತಕ್ಷಣ ರೈತರು ಸ್ವಲ್ಪ ನಿರ್ಲಕ್ಷಣೆ, ಯಾಕೆಂದರೆ 8ರಿಂದ 14 ದಿನದ ಪೈರನ್ನು ನಾವು ನಾಟಿ ಮಾಡು ಅಂತ ಹೇಳ್ತೀವಿ. ಅಟ್ಲೀಸ್ಟ್ 14 ದಿನದ ಪೈರಾರು ನಾಟಿ ಮಾಡಿ ಅಂತೀವಿ. ಏನಕ್ಕೆ 14 ದಿನದ ಪೈರು ನಾಟಿ ಮಾಡಿ ಅಂತೀವಿ ಅಂತ ಹೇಳ್ತೀವಿ ಅಂತ ಅಂದರೆ, ಎಲ್ರಿಗೂ ಗೊತ್ತು ಪೈರು ದಿಂಡಾದ್ಮೇಲೆ ಪೈರು ಕೀಳ್ತೀವಿ ಅಂತ. ದಿಂಡಾಗ್ತಿದೆ ಅಂದರೆ ಏನು ಅರ್ಥ ಅಂದರೆ ಸೈಡ್ ಟಿಲ್ಲರ್ ಹೊಡಿತಾ ಇದೆ ಅಂತ, ತೆಂಡೆ ಹೊಡಿತಾ ಇದೆ ಅಂತ. ಅದೇ ತೆಂಡೆ ಅಗೆನಲ್ಲಿ ಹೊಡೆಯೋ ಬದಲು ಪ್ರಮುಖ ಭೂಮಿನಲ್ಲೇ ಹೊಡೀಲಿ ಅನ್ನೋದು ಉದ್ದೇಶದಿಂದ 14 ದಿನದ ಪೈರನ್ನ ನಾಟಿ ಮಾಡಿ ಅಂತೀವಿ. ಆದರೆ ಆಳು ಕಾಳುಗಳು 14 ದಿನದ ಪೈರನ್ನ ನಾಟಿ ಮಾಡೋದಕ್ಕೆ ಇಚ್ಛೆ ಪಡದೇ ಇರೋದ ಕಾರಣ ನಾವು ಇದನ್ನು ಒಂದು ಅನ್ಯೂನ್ಯತೆ ಅಂದರೆ ಹೇಳೋದು ತಪ್ಪಾಗಲಾರ್ದು. ಇದನ್ನು ಎಲ್ಲಿ ಮನೆ ಬಳಕೆಗೆ ನಾವು 5 ಗುಂಟೆ 10 ಗುಂಟೆಗೆ ನಾವು ಮಾಡ್ತೀವಿ ಅಂತ ಒಂದು ಜಾಗಗಳಿಗೆ ಈ ಶ್ರೀ ಪದ್ಧತಿನ ನಾವು ಉತ್ತಮ ರೀತಿಯಲ್ಲಿ, ಯಾಕೆಂದರೆ ಎಲ್ಲಿ ಗಿಡದಿಂದ ಗಿಡದ ಅಂತರ ಮತ್ತು ಸಾಲಿನಿಂದ ಸಾಲಿನ ಅಂತರ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ, ಮುಕ್ಕಾಲಡಿ ಇರುತ್ತೆ. ಜೊತೆಗೆ ಒಂದು ಸಸಿ ಪೈರನ್ನ ನಾಟಿ ಮಾಡ್ತೀವಿ. ಮತ್ತು ಕಳೆನ ನಿಯಂತ್ರಣ ಮಾಡೋದನ್ನು ನಾವು ಕೋನೋ ವೀಡರ್ ಮುಖಾಂತರ ಅಥವಾ ಕೈಗಳಿಂದನೇ ನಿಯಂತ್ರಣ ಮಾಡುವಂಥದ್ದು. ತೇವಾಂಶವನ್ನು ನಾವು ನೀರು ನಿಲ್ಲಿಸೋ ಬದಲು ಸ್ಯಾಚುರೇಷನ್ ಅಂದರೆ ತೇವಾಂಶ ಮಟ್ಟವನ್ನು ಬರೀ ಕಾಪಾಡಿಕೊಳ್ಳುವಂಥ ಒಂದು ಪದ್ಧತಿ. ಎಲ್ಲಿವರೆಗೆ ಅಂದರೆ ಹೂಡುವವರೆಗೆ. ಹೂ ಬಿಟ್ಟ ನಂತರ ಕಾಳು ಬೀಳುವ ಹಂತದಲ್ಲಿ ನಾವು ನೀರನ್ನು ಹಾಕಿದರೆ ಅಥವಾ ನೀರನ್ನು ಜಾಸ್ತಿ ಕೊಟ್ಟಿದ್ರೆ ತಪ್ಪಾಗಲಾರ್ದು. ಈ ರೀತಿಯಲ್ಲಿ ಶ್ರೀ ಪದ್ಧತಿನ ಅಳವಡಿಸಿದ್ವಿ. ಈ ಶ್ರೀ ನ್ಯೂನ್ಯತೆಯನ್ನು ಮುಂದುವರಿಸೋದಕ್ಕೆ ನಾವು ಯಂತ್ರಚಾಲಿತ ಶ್ರೀ ಪದ್ಧತಿಯನ್ನು ಮಾಡಿಫೈಡು ಇವತ್ತು ನಿಮಗೆ ಹಲವಾರು ಕಂಪ್ನಿಗಳಿರ್ಬೋದು, ಧರ್ಮಸ್ಥಳ SKRDP ಪ್ರೋಗ್ರಾಮ್ಗಳಿಂದ ಆಗಿರ್ಬೋದು, ಮತ್ತು ನಮ್ಮ ಹಲವಾರು ಮುಂದೆ ಇವತ್ತೇನೆಂದರೆ ಕೃಷಿ ಇಲಾಖೆಯಿಂದನೂ ಮುಂದೆ ಬಂದಿದ್ದಾರೆ. ಯುವಕರು ಮುಂದೆ ಬಂದರೆ ಆ ಒಂದು ಯಂತ್ರಚಾಲಿತ ಮೆಷಿನನ್ನು ತರಬೇತಿನ ಕೊಟ್ಟು 1 ಲಕ್ಷ ಸಬ್ಸಿಡಿ ಮತ್ತು 1 ಲಕ್ಷ ಬ್ಯಾಂಕ್ ಲೋನ್ನ ಕೊಟ್ಟು ಅವರೇ ಆದಂತಹ ಒಂದು ವಲಯ ಪ್ರಾಂತ್ಯದಲ್ಲಿ ಈ ಒಂದು ಮಾಡಿಫೈಡ್ ಅಥವಾ ಶ್ರೀಶಕ್ತಿ ಪದ್ಧತಿನ ಅಳವಡಿಸಿ ನಾವು ನೀರನ್ನು, ಏಕೆಂದರೆ 14 ದಿನದ ಪೈರನ್ನ ನಾವು ನಡೆಯೋಕ್ಕಾಗಲ್ಲ ಅಂತ ಅಂದರೆ ಈ ಒಂದು ಯಂತ್ರಚಾಲಿತ ಪದ್ಧತಿಗೆ ಸಸಿ ಮಡಿಯನ್ನು ನಾವು ಚಾಪೆ ಮಡಿ ಪದ್ಧತಿನಲ್ಲಿ ಬೆಳೆಸಬೇಕಾಗತ್ತೆ. ಅಥವಾ ತಮ್ಮ ಭೂಮಿನಲ್ಲೇ ಮ್ಯಾಟ್ಗಳನ್ನ ಇಟ್ಟು ಅದ್ರ ಮೇಲೆ ವರ್ಮಿ ಕಾಂಪೋಸ್ಟ್ ಅಥವಾ ಕಾಯಿರ್ಪಿತ್ತು ಮಣ್ಣು ಜೊತೆ ಈಕ್ವಲಾಗಿ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿ ಆ ಸಸಿನ ಎಳೆದು ನೋಡಿದ್ರೆ ಬೇರುಗಳು ಪೂರ್ತಿ ನಿಮಗೆ ಮ್ಯಾಟ್ ಮುಖಾಂತರ ಒಂದಕ್ಕೊಂದು ಕೂಡಿರ್ತದೆ. ಅಂಥ ಒಂದು ಸಸಿಗಳನ್ನ ನಾವು ಯಂತ್ರಚಾಲಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಯಂತ್ರ ಏನು ಮಾಡುತ್ತೆ ಅಂದರೆ ಒಂದೊಂದೇ ಪೈರನ್ನು ತಗೊಂಡು ನಾಟಿ ಮಾಡುವಂಥ ಒಂದು ಶಕ್ತಿ ಒಂದು ಮಿಷಿನ್ಗಿದೆ. ಹಾಗಾಗಿ ಹಲವಾರು ನ್ಯೂನ್ಯತೆಗಳನ್ನ ಮಾಡಿಫೈ ಮಾಡಿ ಇವತ್ತು ಕಂಪ್ನಿಗಳು ಮುಂದೆ ಬಂದಿದೆ. ಈ ಒಂದು ಯಂತ್ರನ ನಾವು ಬಳಸಿ ಈ ಯಂತ್ರಚಾಲಿತ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಿಗಮದವರೇ ಅಳವಡಿಸಿರುವಂಥ ಪದ್ಧತಿ ವಾರಾಬಂದಿ ಪದ್ಧತಿ ಅಂತ ಹೇಳ್ತೀವಿ, ಅಥವಾ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತ ಪದ್ಧತಿ ಅಂತ ಹೇಳ್ತೀವಿ. ಯಾವಾಗ ನಿಮಗೆ ಏರ್ಲೈನ್ ಕ್ರ್ಯಾಕ್ ಕಾಣುತ್ತೆ ಭೂಮಿನಲ್ಲಿ, ಆ ಸಂದರ್ಭದಲ್ಲಿ ಮಾತ್ರ ನೀರನ್ನ ಕೊಡುವಂಥದ್ದು. ನೀರು ಕೊಟ್ಟು ಮತ್ತೆ ಒಣಗಿಸ್ಬೇಕು ಭೂಮಿನ. ಆ ನಂತರ ಏರ್ಲೈನ್ ಮತ್ತೆ ಕ್ರ್ಯಾಕ್ ಬಂದಂಥ ಸಂದರ್ಭದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಮಾಡೋ ಒಂದು ಪದ್ಧತಿಯಿಂದನೂ ಬರೀ ನೀರನ್ನು ಉಳಿಸೋದ್ರ ಜೊತೆಗೆ ಮಣ್ಣಿನಲ್ಲಿರುವಂಥ ಪೋಷಕಾಂಶ ಅದರಲ್ಲೂ ಪ್ರಮುಖವಾಗಿ ಪೊಟ್ಯಾಷ್ ರಿಲೀಸ್ ಆಗಿ ಬೆಳೆಗೆ ಒದಗಿಸುತ್ತೆ. ಆ ರೀತಿಯಲ್ಲಿ ನಿಮಗೆ ಬರವನ್ನು ಸಹಿಷ್ಣುತೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಈ ಒಂದು ವಾರಬಂದಿ ಸಿಸ್ಟಮ್ ಅಥವಾ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಸಿಸ್ಟಮ್ನ ಅಳವಡಿಸೋದ್ರಿಂದನೂ ನಾವು ನೀರು ನಿರ್ವಹಣೆ ಮುಖಾಂತರ ನಿರ್ವಹಿಸ್ಬೋದು. ಈ ಇಷ್ಟೂ ಪದ್ಧತಿಗಳಲ್ಲಿ ಭತ್ತದಲ್ಲಿ ನಾನು ಕೈ ಚೆಲ್ಲೋ ಪದ್ಧತಿಯಿಂದ ಹಿಡಿದು ಮೆಷಿನ್ ಚಾಲಿತ ಅಥವಾ ಯಂತ್ರಚಾಲಿತ ಪದ್ಧತಿವರೆಗೂ ನಾವು ಅಳವಡಿಸಿದಂಥ ಸಂದರ್ಭದಲ್ಲಿ ನೀರನ್ನು ನಾಟಿ ಹಂತದಿಂದ ಹಿಡಿದು ಹೂ ಬಿಡುವ ಹಂತದವರೆಗೆ ತೇವಾಂಶನ ಮೇಂಟೈನ್ ಮಾಡಿದರೆ ಸಾಕು. ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಯಥೇಚ್ಛವಾಗಿ ನಿಲ್ಲಿಸುವಂಥ ಪ್ರಮೇಯ ಅವಶ್ಯಕತೆ ಇಲ್ಲ. ಏನಕ್ಕೆ ನಾವು ನಮ್ಮ ರೈತರು ನಿಲ್ಲಿಸ್ತಾರೆ ಅಂತಂದರೆ ಕಳೆ ನಿರ್ವಹಣೆಗೋಸ್ಕರ ನೀರನ್ನ ಯಥೇಚ್ಛವಾಗಿ ನಿಲ್ಲಿಸ್ತಾರೆ. ನೀವು ಆ ರೀತಿ ಯಥೇಚ್ಛವಾಗಿ ನೀರನ್ನು ನಿಲ್ಲಿಸುವುದರಿಂದ ನಾವು ಯಾವ ರೀತಿ ಉಸಿರಾಟ ಆಡ್ತೀವಿ, ಗಿಡಗಳು ಕೂಡ ಉಸಿರಾಟ ಆಡ್ತವೆ. ಬೇರು ಉಸಿರಾಟ ಕಡಿಮೆ ಆದಂಥ ಸಂದರ್ಭದಲ್ಲಿ ನಮ್ಮ ತೆಂಡೆ ಹೊಡೆಯುವ ಶಕ್ತಿ ಕಡಿಮೆ ಆಗುತ್ತೆ. ನಂತರ ಯಾವಾಗ ಹೂ ಬಿಟ್ಟು ಕಾಳು ಕಟ್ಟುವ ಹಂತದಲ್ಲಿ ನಾವು ನೀರನ್ನು ಯಥೇಚ್ಛವಾಗಿ ನಿಲ್ಲಿಸಿದ್ರೆ ನಮಗೆ ಒಳ್ಳೆಯ ಕಾಳಿನ ಇಳುವರಿ ನಾವು ಪಡೆಯಬಹುದು ಅಂತ ಈ ಒಂದು ಭತ್ತದಲ್ಲಿ ಹಲವಾರು ಪದ್ಧತಿಗಳನ್ನ ನಾವು ಅನುಸರಿಸಿದ್ದೀವಿ ಸರ್. ಅದೇ ರೀತಿ ಮತ್ತೊಂದು ಪ್ರಮುಖ ಬೆಳೆ ಕಬ್ಬಿಗೂ ಕೂಡ ನಾವು ನಾನಾಗಲೇ ಹೇಳಿದೆ, ಭತ್ತ ಮತ್ತು ಕಬ್ಬು ಎರಡೂ ಕೂಡ ನೀರನ್ನು ಹೆಚ್ಚಿಗೆ ಬೇಡಿಕೆ ಇರುವಂಥ ಬೆಳೆ. ಭತ್ತದಲ್ಲಿ ನಾವು 2022-23ರಲ್ಲಿ ಬರ ಬಂದಂಥ ಸಂದರ್ಭದಲ್ಲಿ ರೈತರು ಅವ್ರದ್ದೇ ಆದಂತಹ ತಂತ್ರಜ್ಞಾನಗಳನ್ನ ನೀರು ನಿರ್ವಹಣೆಯಲ್ಲಿ ಪ್ರಮುಖವಾಗಿ ವಹಿಸಿದ್ದಾರೆ. ಅಂದರೆ ಕಬ್ಬನ್ನು ನಾವು ಸಾಮಾನ್ಯವಾಗಿ ಸಾಲು ಬೋದು ಪದ್ಧತಿಯಲ್ಲಿ ನೀರು ನಿರ್ವಹಣೆ ಮಾಡುವಂಥದ್ದು.
ಯಾವಾಗ ನಮಗೆ ನೀರೇ ಇಲ್ಲ ಅಂತ ಕಬ್ಬನ್ನ ಉಳಿಸ್ಕೋಬೇಕು ಅಂತ ಸಂದರ್ಭದಲ್ಲಿ ರೈತರು ಏನು ಮಾಡಿದ್ರಪ್ಪ ಅಂದರೆ, ಇದು ಒಂದು ವೈಜ್ಞಾನಿಕ ಪದ್ಧತಿ, ಸಾಲು ಬಿಟ್ಟು ಸಾಲಲ್ಲಿ ನೀರು ಕೊಡುವಂಥದ್ದು. ಅಂದರೆ ಕೆಲಸ ಜಾಸ್ತಿ, ಒಂದು ಸಾಲು ಮಣ್ಣು ಕಟ್ಟಬೇಕು, ಒಂದು ಸಾಲು ಮಣ್ಣು ಕಿತ್ತಾಕಬೇಕು, ಮತ್ತೆ ನೀರನ್ನು ಕಟ್ಟಬೇಕು. ವಿಧಿ ಇಲ್ಲ, ನೀರೇ ಇಲ್ಲ, ನಾನು ಬೆಳೆನ ಕಾಪಾಡ್ಕೊಳ್ತೀನಿ ಅಂತಂದರೆ ಕೆಲಸ ಮಾಡಲೇಬೇಕು, ನೀರನ್ನು ಬಳಕೆ ಮಾಡಬೇಕು. ಅಂದರೆ 1, 3, 5 ಸಾಲಿಗೆ ನೀರನ್ನು ಕೊಡುವಂಥದ್ದು. ಪ್ರಮುಖ ಬೆಳೆನಲ್ಲಿ ನಾವು ಮಣ್ಣನ್ನು ತೆಗೆದು ನೀರನ್ನು ಕೊಡುವಂಥದ್ದು. ನೆಕ್ಸ್ಟು ನಾವು ಮತ್ತೊಮ್ಮೆ ನಾವು ನೀರಾವರಿ ಅಂದರೆ 8 ದಿನದಿಂದ 10 ದಿನಕ್ಕೆ ನಾವು ಬೇರೆ ಸಂದರ್ಭದಲ್ಲಿ ನೀರು ಕೊಟ್ಟ ಸಂದರ್ಭದಲ್ಲಿ 1, 3, 5 ಬಿಟ್ಟು 2 ಸಾಲು, 4ನೇ ಸಾಲು, 6ನೇ ಸಾಲಿಗೆ ನೀರು ಕೊಟ್ಟ ಸಂದರ್ಭದಲ್ಲಿ ಒಂದು ಕಡೆ ನೀರು ಒದಗಿಸುತ್ತೆ, ಒಂದು ಕಡೆ ಅಂದರೆ ಬೇರು ನೀರನ್ನು ಹುಡುಕೋಗೋ ರೀತಿಯಲ್ಲಿ ಮಾಡುವಂಥ ಒಂದು ಪದ್ಧತಿ. ಇದು ಪ್ರಮುಖ ಬೆಳೆನಲ್ಲಿ ಮಾಡುವಂಥದ್ದು. ಅದೇ ಕೂಳೆ ಬೆಳೆಗಳಲ್ಲಿ ನಾವು ಮಣ್ಣು ತೆಗೆಯೋ ಬದಲು ತರಗು ಕಬ್ಬಿನಲ್ಲಿ ಬಂದಂತಹ ಅದನ್ನು ಮಿಷಿನ್ಗಳು ಬಂದಿದೆ ಇವತ್ತು, ಅದನ್ನು ಪುಡಿ ಮಾಡಿ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ತರಗನ್ನ ತುಂಬುವಂಥದ್ದು. ಒಂದು ಸಾಲಿನಲ್ಲಿ ತರಗು ತುಂಬ್ತೀರಾ, ಮತ್ತೊಂದು ಸಾಲಿನಲ್ಲಿ ವ್ಯವಸಾಯ ಮಾಡ್ತೀರಾ. ಆದ್ರೂ ಈ ತರಗುನ ನಿರ್ವಹಣೆನೂ ಕೂಡ ನಾವು ಭೂಮಿನಲ್ಲೇ ಮಾಡಿದರೆ, ಉದಾಹರಣೆಗೆ ಮಗ್ಲು ಕೊರೆದಂಥ ಸಂದರ್ಭದಲ್ಲಿ ತರಗು ಪುಡಿ ಮಾಡಿರ್ತೀರ, ಮಗ್ಲು ಕೊರೆದಿರ್ತೀರ, ಮಗ್ಲು ಕೊರೆದಂಥ ಸಂದರ್ಭದಲ್ಲಿ ಮಣ್ಣು ತರಗು ಮೇಲೆ ಬೀಳುತ್ತೆ. ತರಗು ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಒಂದು ನೀರನ್ನು ನೀವು ಪರ್ಯಾಯ ಸಾಲು ಕೊಟ್ಟಂಥ ಸಂದರ್ಭದಲ್ಲಿ ಅದು ಕೂಡ ನೀರು ತಗೊಳುತ್ತೆ. ಮತ್ತು ಸಗಣಿನ ನಾವು ಬಗಣ ಮಾಡಿ ಅಥವಾ ಮೈಕ್ರೋಬಿಯಲ್ ಕನ್ಸಾರ್ಷಿಯನ್ನ ಸಗಣಿ ನೀರು ಜೊತೆಗೆ ಕಲಸಿ ಆ ಸಗಣಿ ನೀರನ್ನು ನಾವು ಭೂಮಿ ಮೇಲೆ ಕೊಡುವಂಥದ್ದು. ಅದ್ರ ಜೊತೆಗೆ ತರಗಿನಲ್ಲಿ ಕಾರ್ಬನ್ ಅಂಶ ಜಾಸ್ತಿ, ಇಂಗಾಲದ ಅಂಶ ಜಾಸ್ತಿ, ಮತ್ತು ಸಾರಜನಕದ ಅಂಶ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಯೂರಿಯಾ ಅಂಶನ ನಾವು ಆ ತರಗು ಮೇಲೆ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಒಂದು ರೋಟಾವೇಟ್ರನ್ನು ಕೂಡ ನಾವು ಪಾಸ್ ಮಾಡಿದರೆ ನಾವು ತಿಪ್ಪೆ ಗೊಬ್ಬರನ ನಾವು ಯಾವ ರೀತಿ 3 ತಿಂಗಳಲ್ಲಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ, ನಿಮ್ಮ ಭೂಮಿನಲ್ಲೇ ಸಿಕ್ಕಿದಂಥ ತ್ಯಾಜ್ಯ ವಸ್ತುವಿಂದನೂ ಕೂಡ ನೀವು ಗೊಬ್ಬರನ ನೀವು ನಿಮ್ಮ ಭೂಮಿನಲ್ಲಿ ಸಿದ್ಧತೆ ಮಾಡ್ಕೋಬೋದು. ಈ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೊಟ್ಟಂಥ ನೀರನ್ನು ಈಗ 8 ದಿನಕ್ಕೆ ಕೊಡ್ತಾ ಇದ್ದರೆ 10ರಿಂದ 15 ದಿನಕ್ಕೂ ಶಿಫ್ಟ್ ಮಾಡ್ಬೋದು. ಯಾಕೆ ಅಂದರೆ ನಾವು ಯಾವಾಗ ಈ ಸಾವಯವ ಅಂಶನ ನಾವು ಭೂಮಿನಲ್ಲಿ ಹೆಚ್ಚಿಸ್ತೀವಿ, ಈಗ ತರಗನ ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕೂಡ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇರುತ್ತೆ. ಬೆಳೆಗೆ ಬೇಕಾದಂಥ ಸಂದರ್ಭದಲ್ಲಿ ನೀರನ್ನು ಕೊಡುತ್ತೆ. ಈ ರೀತಿಯಲ್ಲಿ ಪರ್ಯಾಯ ಸಾಲು ಪದ್ಧತಿಯನ್ನು ಕೊಡ್ತೀವಿ. ಮತ್ತು ಈ ಒಂದು ಬೆಳೆ ಸ್ವಲ್ಪ ಅಂತರ ಜಾಸ್ತಿ ಇದೆ. ಈಗ ಸಾಮಾನ್ಯವಾಗಿ ಹಿಂದಿನ ದಿನಗಳಲ್ಲಿ ನಾವು 3 ಅಡಿ ಪಟನ ನಾವು ಸರ್ವೇ ಸಾಮಾನ್ಯವಾಗಿ ಮಾಡ್ತಾಯಿದ್ದೀವಿ. ಇವತ್ತು 517 ತಳಿ ಬಂದಂಥ ಸಂದರ್ಭದಲ್ಲಿ ನಾವು ಈಗ 4ರಿಂದ 5 ಅಡಿಗೆ ಮಾರ್ಗೋಪಯೋಗವಾಗಿದ್ದೀವಿ. ಅಥವಾ ಹನಿ ನೀರಾವರಿಗೆ ಹೋದಂಥ ಸಂದರ್ಭದಲ್ಲಿ 6 ಅಡಿಗೆ ಜೋಡಿ ಸಾಲಿನ ಪದ್ಧತಿನಲ್ಲಿ ನಾವು ಹನಿ ನೀರಾವರಿನ ಮಾಡ್ಕೊಬರ್ತಾ ಇದ್ದೀವಿ. ಅಂದರೆ ಈ ಒಂದು ಬೆಳೆಯ ಅಂತರ ಜಾಸ್ತಿ ಇರೋದ್ರಿಂದ ನಾವು ಈ ಒಂದು ಬೆಳೆಯಲ್ಲೂ ಕೂಡ ನಾವು ಸೂಕ್ಷ್ಮ ನೀರಾವರಿ ಪದ್ಧತಿಯಾದಂಥ ಹನಿ ನೀರಾವರಿ ಪದ್ಧತಿಯನ್ನು ಕೂಡ ನಾವು ಅಳವಡಿಸಿ ನಾವು ನೀರನ್ನು ಬೆಳೆಗೆ ಬೇಕಾದಂಥ ಸಂದರ್ಭದಲ್ಲಿ ಸಂರಕ್ಷಣಾ ನೀರಾವರಿನ ಹನಿ ನೀರಾವರಿ ಮುಖಾಂತರ ನಾವು ನೀರನ್ನು ಕೊಡ್ಬೋದು. ಆದರೆ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಹನಿ ನೀರಾವರಿ ಅಳವಡಿಕೆ ಕಡಿಮೆ. ಆದರೆ ಎಲ್ಲಿ ನಾನಾಗಲೇ ಹೇಳಿದೆ ಟೈಲ್ಯಾಂಡ್ ರೀಜನ್ ಅಥವಾ ಕೊನೆ ಭಾಗದ ರೈತರುಗಳು ಈ ಹನಿ ನೀರಾವರಿ ಕಾರ್ಯಕ್ರಮವನ್ನು ಅಳವಡಿಸ್ಕೊಳ್ಳೋದು ಸೂಕ್ತ ಸರ್. ಈ ರೀತಿಯಲ್ಲಿ ಅನಂತಕುಮಾರ್ ಅವರ ಬೇಸಿಗೆಯಲ್ಲಿ ಬೆಳೆಗಳಿಗೆ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಕೆಲವೊಂದಷ್ಟು ಸಿಂಪರಣೆಗಳನ್ನು ಕೂಡ ಸಜೆಸ್ಟ್ ಮಾಡ್ತಾರೆ. ಅಂದರೆ ರಾಸಾಯನಿಕಗಳ ಸಿಂಪರಣೆ, ಅಂದರೆ ಗೊಬ್ಬರಗಳನ್ನೇ. ಹೌದು ಸರ್. ಈಗ ಅದು ಮತ್ತೆ ಟ್ರಾನ್ಸ್ಪಿರೇಷನ್ ಲಾಸ್ನ ಕಡಿಮೆ ಮಾಡೋದಕ್ಕೂ ಕೆಲವೊಂದಷ್ಟು ಸಿಂಪರಣೆಗಳನ್ನು ಹೇಳಿದೆ. ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಒಂದು ನಾನು ಆಗಲೇ ಹೇಳಿದೆ ಸರ್, ಪೊಟ್ಯಾಶು ಒಂದು ಬರ ನಿರೋಧಕವನ್ನು ತಡೆಯುವಂಥ ಒಂದು ಪೋಷಕಾಂಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದನ್ನು ನಾವು ಈಗಾಗಲೇ ಶಿಫಾರಸ್ಸಿದೆ ಸರ್. ಏನಂದರೆ ಎಕರೆಗೆ 25 kg ಕಬ್ಬು ಬೆಳೆಗೆ ಅಥವಾ ಯಾವುದೇ ಒಂದು ಬೆಳೆಗೂ ನಾವು ನೇರವಾಗಿ ಭೂಮಿಗೆ ಸೇರಿಸುವಂಥದ್ದು. ಅದ್ರ ಜೊತೆಗೆ ಇವತ್ತು ಬೆಳೆ ಪ್ರಚೋದಕಗಳು ಅಂತ ಹೇಳ್ತೀವಿ. ಏನಂದರೆ ಪೊಟ್ಯಾಶ್ ಹ್ಯೂಮೇಟ್ ಅಂತೀವಿ, ಯೂಮಿಕ್ ಆ್ಯಸಿಡ್ ಅಂತೀವಿ, ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತೀವಿ. ಅದ್ರ ಜೊತೆಗೆ ಲಘು ಪೋಷಕಾಂಶಗಳ ಮಿಶ್ರಣ ಅಂತ ಬಂದಿದೆ. ಇವತ್ತು ಬೆಳೆವಾರು ಲಘು ಪೋಷಕಾಂಶಗಳ ಮಿಶ್ರಣಗಳಿದೆ. ಆ ಬೆಳೆವಾರು ಮಿಶ್ರಣಗಳನ್ನು ಕೂಡ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಬರ ಸಹಿಷ್ಣುತೆಯನ್ನು ತಡ್ಕೊಳ್ಳುತ್ತೆ. ಜೊತೆಗೆ ತಾವು ಹೇಳಿದ್ರಿ ಈ ಟ್ರಾನ್ಸ್ಪಿರೇಷನ್ನ ಕಡಿಮೆ ಮಾಡೋದಕ್ಕೆ ಏನಾದರೂ ಸಿಂಪಡಣೆಗಳಿದೆಯಾ ಅಂತ. ಅದರಲ್ಲೂ ನಾವು ಕ್ಯಾಲ್ಶಿಯಂ, ಸುಣ್ಣದನ್ನು, ತಿಳಿ ನೀರನ್ನು ನಾವು ಸಿಂಪಡಣೆ ಮಾಡೋದ್ರಿಂದನೂ ಕೂಡ ನಾವು ಈ ಒಂದು ಲಾಸಸ್ನ ಅವಾಯ್ಡ್ ಮಾಡ್ಬೋದು. ಯಾವ ಪ್ರಮಾಣದಲ್ಲಿ ಮಾಡಬೇಕು ಸುಣ್ಣದ ತಿಳಿ ನೀರು? ಸಾಮಾನ್ಯವಾಗಿ 2%, ಅಂದರೆ 2% ಪ್ರಮಾಣದಲ್ಲಿ ನಾವು ಸಿಂಪಡಣೆನ ಶಿಫಾರಸ್ ಮಾಡ್ತೀವಿ ಸರ್. ಅದನ್ನು ನಾವು ತಿಳಿ ನೀರನ್ನು ಬೆಳೆಸ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಕಬ್ಬಿನಲ್ಲಿ ಬಿತ್ತನೆ ಅಂದರೆ ಈಗ ನಾವು ಮಾಡ್ತಾಯಿದ್ದಾರೆ. ಈಗ ಮೊದಲೆಲ್ಲ ಬಿತ್ತನೆಯನ್ನು ಕಟಾವು ಮಾಡಿ ಬಿತ್ತನೆನ ಡೈರೆಕ್ಟಾಗಿ ಭೂಮಿಗೆ ನಾಟಿ ಮಾಡ್ತಾಯಿದ್ರು. ಜೊತೆಗೆ ಇವತ್ತು ಒಂದು ಕಣ್ಣಿನ ಪೈರು ಅಂತ ಬಂದಿದೆ. ಇವೆರಡೂ ಕೂಡ
ಬಿತ್ತನೆಗಳನ್ನ ಸುಣ್ಣದ ನೀರಿನಲ್ಲಿ ಅಜ್ಜಿ 1 ಗಂಟೆ ಅಟ್ಲೀಸ್ಟು ಅರ್ಧದಿಂದ 1 ಗಂಟೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ 30 ನಿಮಿಷದಿಂದ 1 ಗಂಟೆವರೆಗೆ ಸುಣ್ಣದ ತಿಳಿನೀರು ಅಂದರೆ 20 kg ಸುಣ್ಣವನ್ನು 200 ಲೀಟ್ರು ಅಂದರೆ ಒಂದು ಬ್ಯಾರಲ್ ನೀರಿನಲ್ಲಿ ಕರಗಿಸಿ ಆ ಸುಣ್ಣದ ತಿಳಿನೀರನ್ನು ನೀರಿನಲ್ಲಿ ಅಜ್ಜಿ ನಂತರ ನಾಟಿ ಮಾಡಿದಂಥ ಸಂದರ್ಭದಲ್ಲಿ 2 ರೀತಿಯಲ್ಲಿ ಸಹಾಯ ಮಾಡುತ್ತೆ. ಒಂದು ಬೇರನ್ನು ಆಳವಾಗಿ ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಮ್ಮ ಒಬ್ಬರು ಪ್ರೊಫೆಸರ್ ಹೇಳ್ತಾಯಿದ್ರು, ನಾವು ಒಂದು ಕಣ್ಣು ಪೈರನ್ನು ಸುಣ್ಣಿ ನೀರಿನಲ್ಲಿ ಅಜ್ಜಿ ನಾಟಿ ಮಾಡಿಸಿದ್ದೀವಿ, ಆ ಗಿಡನ ಎತ್ತು ನೋಡಿದ್ರೆ ಒಳ್ಳೆ ಬೇರು ಒಳ್ಳೆ ಹೆಣ್ಣು ಮಕ್ಕಳ ಜಡೆ ನೋಡ್ದಂಗೆ ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ. ಆ ರೀತಿಯಲ್ಲಿ ಉತ್ತಮವಾದಂತಹ ಬೇರು ಈ ಸುಣ್ಣದ ತಿಳಿ ನೀರಿನಲ್ಲಿ ಅಜ್ಜಿ ನಾವು ನಾಟಿ ಮಾಡಿದ್ರೆ ಬರುತ್ತೆ. ಅದರಲ್ಲಿಂದನೂ ಕೂಡ ಯಾವಾಗ ಬೇರಿನ ಅಂಶಗಳು ಜಾಸ್ತಿ ಇರುತ್ತೆ ಆವಾಗ ಅದು ಕೂಡ ನಾವು ಬೇರಿನ ಸಹಿಷ್ಣುತೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಹೊಂದಿರುತ್ತೆ ಸರ್. ಮತ್ತು ಕೇಲಿನ್ ಅಂತ ಒಂದು ಕೆಮಿಕಲ್ ಇದಿದೆ, ಅದನ್ನು ಕೂಡ ನಾವು ಸಿಂಪಡಣೆ ಮಾಡಿದ್ರೆ ಯಾವಾಗ ಅದ್ರ ಮೇಲೆ ಎಲೆಗಳ ಮೇಲೆ ಕೂತ್ಕೊಳ್ಳುತ್ತೆ ಅವಾಗಲೂ ಕೂಡ ನಮಗೆ ಈ ಒಂದು ಲಾಸಸ್ನ ನಾವು ಅವಾಯ್ಡ್ ಆಗೋದನ್ನು ಕೂಡ ನಾವು ನೋಡ್ಬೋದು ಸರ್. ವಿಶೇಷವಾಗಿ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನೀರು ನಿರ್ವಹಣಾ ತಂತ್ರಜ್ಞಾನಕ್ಕೆ ಒಂದು ಪ್ರತ್ಯೇಕವಾದ ವಿಭಾಗ ಇದೆ. ಹೌದು ಸರ್. ಆ ವಿಭಾಗದ ಮುಖ್ಯಸ್ಥರು ತಾವು. ಹೌದು ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದರೆ ಡಾಕ್ಟರ್ ಅನಂತಕುಮಾರ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 944-883839 ಸರ್. ಇನ್ನೊಮ್ಮೆ ಹೇಳ್ತೀರಾ? 944-883839. ಇನ್ನೂ ಒಂದ್ಸರಿ ಹೇಳ್ಬಿಡಿ. 944-883839. ಒಳ್ಳೆಯದು ಡಾಕ್ಟರ್ ಅನಂತಕುಮಾರ್ ಅವರ, ಇದುವರೆಗೂ ಬೇಸಿಗೆ ಬೆಳೆಯಲ್ಲಿ ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಬೇಸಿಗೆ ಬೆಳೆಯಲ್ಲಿ ನೀರು ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎ ಅನಂತಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಭತ್ತದ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಸನತ್ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ ಆರಂಭವೇ ನಿತ್ಯ ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.